ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯಮುನಾ ಶ್ರೀನಿಧಿ. ಒಬ್ಬ ವಿದ್ಯಾರ್ಥಿಗೆ ಒಳ್ಳೆಯ ಗುರುವಿನ ಮಾರ್ಗದರ್ಶನ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಒಬ್ಬ ಗುರುವಿಗೆ ಬದ್ಧತೆ ಇರುವ ಶಿಷ್ಯ. ಈ ನಿಟ್ಟಿನಲ್ಲಿ ನಾನು ಕಂಡಂತಹ ಕಲಾ ತಪಸ್ವಿ, ನಳಂದ ನೃತ್ಯ ನಿಪುಣ ರಾಮ್ ಗೋಪಾಲ್ ಅತ್ಯುತ್ತಮ ಪುರುಷ ಏಕವ್ಯಕ್ತಿ ನೃತ್ಯ ಕಲಾವಿದ, ಭಾರತ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪುರಸ್ಕೃತ ಡಾಕ್ಟರ್ ಲಕ್ಷ್ಮೀ ನಾರಾಯಣ್ ಜೀನಾ. ಏಕವ್ಯಕ್ತಿ ಕಥಕ್ ನೃತ್ಯ ಕಲಾವಿದನಾಗಿ ಡಾಕ್ಟರ್ ಜೀನಾ ಅವರು ಭಾರತದಾದ್ಯಂತ 600ಕ್ಕೂ ಹೆಚ್ಚು ನೃತ್ಯ ಪ್ರದರ್ಶನಗಳನ್ನು ನೀಡಿದ್ದಾರೆ. ಅವರು ತಮ್ಮ ಗುರುಗಳಾದ ಮೈಸೂರು ಬಿ ನಾಗರಾಜ್ ಅವರಿಂದ ಅಭಿನಯದ ಸಾತ್ವಿಕ ಅಂಶವನ್ನು ಅಳವಡಿಸಿಕೊಂಡಿದ್ದಾರೆ. ಇದು ಅವರ ನೃತ್ಯದ ಪ್ರಬಲ ಶಕ್ತಿಯಾಗಿ ಉಳಿದಿದೆ. ಜೊತೆಗೆ ಕಥಕ್ ನೃತ್ಯದ ಮೇಲಿನ ಅವರ ಪ್ರಭುತ್ವವೂ ಇದೆ. ಪ್ರೇಕ್ಷಕರು ಸವಾಲು ಹಾಕುವ ಆಶುಭಾಷಣಗಳಿಗೆ ಸ್ಥಳದಲ್ಲೇ ಅಭಿನಯದ ಕಳೆದು ಹೋದ ಕಲೆಯಾದ ಅವರ ಅವಧಾನ ಪ್ರಸ್ತುತಿ ಕಥಕ್ ಮಾಧ್ಯಮದ ಮೂಲಕ ಕಥೆ ಹೇಳುವ ಕಲೆಯಲ್ಲಿ ಅವರ ಅರ್ಹತೆಗಳನ್ನು ಸ್ಥಾಪಿಸುವಲ್ಲಿ ಪ್ರಶಸ್ತಿಗಳನ್ನು ಸಹ ಗಳಿಸಿದೆ. ಡಾಕ್ಟರ್ ಲಕ್ಷ್ಮೀನಾರಾಯಣ್ ಜೀನಾ ಅವರನ್ನು ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಭಾರತ ಸರ್ಕಾರದಿಂದ ವಿದೇಶಗಳಲ್ಲಿ ನೃತ್ಯ ಪ್ರದರ್ಶನಗಳಲ್ಲಿ ಭಾರತವನ್ನು ಪ್ರತಿನಿಧಿಸಲು ಆಯ್ಕೆ ಮಾಡಲಾಗಿದೆ ಮತ್ತು ದೂರದರ್ಶನದ ಎ ಶ್ರೇಣೀಕೃತ ಕಲಾವಿದರಾಗಿದ್ದಾರೆ. ಅವರು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ, ಭಾರತ ಸರ್ಕಾರದಿಂದ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕಥಕ್ ಕ್ಷೇತ್ರದಲ್ಲಿ ಇವರಿಗೆ ದೊರಕಿರುವ ಪ್ರಶಸ್ತಿಗಳು, ಪುರಸ್ಕಾರಗಳು ಲೆಕ್ಕಕ್ಕೆ ಸಿಗದಷ್ಟು. ಶೈಕ್ಷಣಿಕವಾಗಿ ಬಹಳ ಸಾಧನೆಗೈದಿರುವ ಆಚಾರ್ಯ ಡಾಕ್ಟರ್ ಜೀನಾ ಅವರು ಸಂಸ್ಕೃತ ವ್ಯಾಕರಣದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಸಂಸ್ಕೃತದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಅವರು ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯ ಜೊತೆಗೆ ಶಿಕ್ಷಣದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಮತ್ತು ಪ್ರಸ್ತುತವಾಗಿ ಅವರು ಕಥಕ್ ನೃತ್ಯ ಶೈಲಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಿದ್ದಾರೆ. ಡಾಕ್ಟರ್ ಲಕ್ಷ್ಮೀನಾರಾಯಣ್ ಜೀನಾ ಅವರು ಆರ್ಟಿಕ್ಯುಲೇಟ್ ಟ್ರಸ್ಟ್ ಫಾರ್ ಆರ್ಟ್ಸ್ನ ಟ್ರಸ್ಟಿಗಳಲ್ಲಿ ಒಬ್ಬರಾಗಿ ಕಳೆದ 8 ವರ್ಷಗಳಿಗೂ ಹೆಚ್ಚು ಕಾಲ ಬಹಳ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದರ ಮೂಲಕ ಹಲವಾರು ನೃತ್ಯಾಕಾಂಕ್ಷಿಗಳಿಗೆ ಕಥಕ್ ಕಲೆ ಮತ್ತು ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ಅವರ ತರಬೇತಿಯಡಿಯಲ್ಲಿ ಅನೇಕ ಯುವ ಕಲಾವಿದರು ಕಲೆಯಲ್ಲಿ ಹಿಡಿತ ಸಾಧಿಸಿ ಯಶಸ್ವಿ ನೃತ್ಯ ಕಲಾವಿದರಾಗಿದ್ದಾರೆ. ಕಥಕ್ ನೃತ್ಯ ಕ್ಷೇತ್ರದಲ್ಲಿ ಸಂಶೋಧಕರಾಗಿ ತಮ್ಮ ಆಸಕ್ತಿಯನ್ನು ಮುಂದುವರಿಸುತ್ತಾ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಜೀನಾ ಅವರು ಕಥಕ್ನಲ್ಲಿ ನಾಟ್ಯಶಾಸ್ತ್ರದ ತತ್ವಗಳು ಇದನ್ನು ಕುರಿತು ಸಂಶೋಧನೆ ಮಾಡೋದಕ್ಕೆ ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ CCRTಯಿಂದ ಜೂನಿಯರ್ ಫೆಲೋಶಿಪ್ಪನ್ನು ಕೂಡ ಪಡೆದುಕೊಂಡಿದ್ದಾರೆ. ಡಾಕ್ಟರ್ ಜೀನಾ ಅವರ ನೃತ್ಯ ಪ್ರದರ್ಶನ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುತ್ತೆ. ಹಾಗೆಯೇ ನೃತ್ಯ ಗುರುವಾಗಿ ತರಗತಿಯಲ್ಲಿ ಶಿಷ್ಯರಿಗೆ ನೃತ್ಯ ತರಬೇತಿಯನ್ನು ನೀಡುವಲ್ಲಿ ಅವರ ಶಿಸ್ತು, ಬದ್ಧತೆ, ಏಕಾಗ್ರತೆ ನಮ್ಮ ಮನಸ್ಸನ್ನು ಸೂರೆಗೊಳಿಸುತ್ತೆ. ಗುರು ಪರಂಪರೆಯನ್ನು ಬಹಳ ಶ್ರದ್ಧೆಯಿಂದ ಮುನ್ನಡೆಸಿಕೊಂಡು ಹೋಗ್ತಿರುವ ಡಾಕ್ಟರ್ ಜೀನಾ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರ ನೃತ್ಯ ಪಯಣ, ಭಾರತೀಯ ಗುರು ಶಿಷ್ಯ ಪರಂಪರೆಯ ಮಹತ್ವವನ್ನು ನಮ್ಮೊಂದಿಗೆ ಇಂದು ಹಂಚಿಕೊಳ್ಳಲಿದ್ದಾರೆ. ನನಗೆ ಒರಿಸ್ಸಾ ದೇವಕಿ ಆದರೆ ಈ ಕರ್ನಾಟಕ ಯಶೋದೆ ಥರ. ನಾನು ಯಾವಾಗ ಒರಿಸ್ಸಾದಲ್ಲಿ ಇದ್ದಾಗ ನಮ್ಮ ಅಪ್ಪ ತಿರೋದ್ಮೇಲೆ ತುಂಬ ಪವರ್ಟಿ ಇರೋದ್ರಿಂದ ನಾನು ಅನಾಥಾಶ್ರಮ ಹೋದೆ. ಸೊ 5ನೇ ಕ್ಲಾಸಿಂದ ನಾನು ಅನಾಥಾಶ್ರಮಲ್ಲೇ ಓದಿದ್ದು. ಆ್ಯಂಡ್ ನನ್ನ ಗುರುಗಳ ಜೊತೆಗೆ ಇರೋದ್ರಿಂದ ನನಗೆ ಬೇರೆ ಏನೂ ಬೇಕಾಗಿಲ್ಲ. ಅವರು ಒಂದ್ಸತಿ ಹೇಳ್ತಾ ಲಕ್ಷ್ಮಣ ಕ್ಲಾಸ್ ಮುಚ್ಚಿಬಿಡು ಆದರೂ ನಾನು ಮುಚ್ಚಿಬಿಡ್ತೀನಿ. ನನಗೆ ಡ್ಯಾನ್ಸ್ಗಿಂತ ಜಾಸ್ತಿ ನನ್ನ ಗುರುಗಳು ಆಸೆ. ಸೊ ಹಾಗಾಗಿ ನಮ್ಮ ಗುರುಗಳು ಇರೋದ್ರಿಂದ ಕ್ಲಾಸ್ ಆಗಲಿ ವೈಯಕ್ತಿಕ ಏನೇನಿದ್ರು ಅದು ಆಲ್ವೇಸ್ ನಾನು ಕನೆಕ್ಟ್ ಮಾಡ್ತೀನಿ ಅವ್ರನ್ನು. ನನ್ನ ವಿದ್ಯೆ ಪರಂಪರೆ ಶೃಂಗೇರಿಯಿಂದ ಓದಿ ಬಂದು ಅಷ್ಟೆಲ್ಲ ಓದಿದ್ರಿಂದ ಸ್ವಲ್ಪ ಮಟ್ಟಿಗೆ ಏನೋ ಒಂದು ನಾಲೆಜ್ ಇದೆ, ಒಂದು ಗುರು ಆಶೀರ್ವಾದ ಇದೆ. ಸೊ ನಾನು ಅನ್ಕೋತಾ ಇದ್ದೀನಿ ಏನಂದರೆ, ನಾವು 4 ಬ್ರಾಂಚ್ ಓಪನ್ ಮಾಡಿಬಿಟ್ಟು 4 ವಿದ್ಯೆ ಹೇಳ್ಕೊಡೋದು ದೊಡ್ಡ ವಿಷಯ ಅಲ್ಲ. ಒಂದೇ ಕಲ್ತಿದ್ದೇನೋ 10 ಪ್ರಕಾರ ಹೆಂಗೆ ಮಾಡ್ತೀರಾ ಅದು ಬರೀ ಗುರುಗಳೇ ಹೇಳ್ಕೊಡೋಕ್ಕಾಗತ್ತೆ. ಸೊ ನಾವು ಒಂದು ಜಾವಳಿ, ಒಂದು ವರ್ಣ, ಒಂದು ತಾಲ್ ಕಲ್ತ್ಕೊಂಡು ಹೋಗಿ 10 ಕಡೆ ಕೆಲಸ ಮಾಡಿಕೊಂಡು 2 ದಿನ ಕ್ಲಾಸು ಪರ್ ಕ್ಲಾಸ್ ಫೀಸ್ ತೊಗೋಬೋದು. ಆದರೆ ಅದೇ ಒಂದೇ ತಾಲ
ಕಲಿತು ಅದರಿಂದ 10 ತಾಲು ತಯಾರಿ ಮಾಡ್ತಿರಲ್ಲ, ಅದು ಗುರುಗಳಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ಯಾರ್ಯಾರು ನನ್ನ ಗುರುಗಳಿಗೆ ನೀವು ಅವಮಾನ ಮಾಡಿದ್ರಿ, ನಿಮ್ಮೆಲ್ಲರನ್ನೂ ತೋರಿಸ್ತೀನಿ ನಾನು ಯಾರು. ಆ್ಯಂಡ್ ನಾಗರಾಜ್, ಮೈಸೂರು ಬಿ ನಾಗರಾಜದ ಟ್ರೈನಿಂಗ್ ಏನು ಅಂತ ಅದು 2017ನಲ್ಲಿ ಮಾಡಿದ್ದು. ಇವಾಗ ನನಗೆ ದೇವ್ರ ದಯೆಯಿಂದ, ಗುರುಗಳ ಆಶೀರ್ವಾದದಿಂದ ಐ ರಿಸೀವ್ ಎವ್ರಿಥಿಂಗ್ ವಾಟ್ ಐ ಕುಡ್ ರಿಸೀವ್. ಇಷ್ಟೆಲ್ಲ ಸಾಧನೆ ಮಾಡಿರುವಂತಹ ನಮ್ಮ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಜೀನಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಎಲ್ರಿಗೂ ಪ್ರೀತಿಯಿಂದ ಜೀನಾ ಅಣ್ಣ ಅಂತ ಕರೆಸ್ಕೊಳ್ಳೋವಂಥ ಇವರು, ಅವರ ಪ್ರೀತಿಯ ಗುರುಗಳಿಂದ ಲಕ್ಷ್ಮೀನಾರಾಯಣ ಅಂತ ಕರೆಸ್ಕೊಳ್ಳೋ ಇವರಿಂದ ನಮ್ಮ ಯುವ ಪೀಳಿಗೆ ತಿಳ್ಕೊಳ್ಳೋವಂಥ ವಿಚಾರಗಳು ಸಾಕಷ್ಟು ಇದೆ. ಅದರಲ್ಲೂ ನೃತ್ಯ ಕ್ಷೇತ್ರದ ಯುವ ಪೀಳಿಗೆ ಕಲ್ತ್ಕೊಳ್ಳುವಂಥದ್ದು ತುಂಬಾ ಇದೆ. ಬನ್ನಿ ಆ ಎಲ್ಲ ವಿಚಾರವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಜೀನಾ ಅವರು. ಜೀನಾಜಿ ನಮಸ್ತೆ. ಥ್ಯಾಂಕ್ ಯು, ನಮಸ್ಕಾರ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ನೃತ್ಯ ಕಾರ್ಯಕ್ರಮವನ್ನು, ನೃತ್ಯ ಪ್ರದರ್ಶನವನ್ನು, ನಿಮ್ಮ ವಿಡಿಯೋಗಳನ್ನು, ನಿಮ್ಮ ನೃತ್ಯ ಸಂಯೋಜನೆಗಳನ್ನು ಇದನ್ನೆಲ್ಲ ನೋಡುವಾಗ ನೃತ್ಯದ ಮೇಲೆ ಒಂದು ವಿಶೇಷವಾದ ಪ್ರೀತಿ ಬರೋ ಹಾಗೆ ಇರುತ್ತೆ. ಯಾಕಂದರೆ ನಿಮ್ಮ ಒಂದು ಬದ್ಧತೆ ಏನಿದೆ, ಕಮಿಟ್ಮೆಂಟ್ ಈ ನೃತ್ಯ ಕ್ಷೇತ್ರಕ್ಕೆ, ಅದನ್ನು ಊಹಿಸ್ಕೊಳ್ಳೋಕ್ಕೂ ನಮ್ಮಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ. ನೀವು ಮೊದಲಿಗೆ ನಾನು ನೃತ್ಯ ಕಲಿಬೇಕು, ಅದರಲ್ಲೂ ಕಥಕ್ನ ಕಲಿಬೇಕು ಅಂತ ಅನಿಸಿದ್ದು ಯಾವಾಗ, ಹೇಗೆ ಆ ಒಂದು ಐಡಿಯಾ ಬಂತು? ನಿಜವಾಗಿ ಹೇಳಿದ್ರೆ ನಾನು ಶೃಂಗೇರಿನಲ್ಲಿ ನನ್ನ ಅಧ್ಯಯನ ಸಮಯದಲ್ಲಿ ನಾನು ಭರತನಾಟ್ಯಂ ಕಲಿತಾ ಇದ್ದೆ. ರಾಜರಾಜೇಶ್ವರಿ ಕಲಾಕೇಂದ್ರ, ನನ್ನ ಗುರುಗಳು ಬಂದು ಅರುಂಧತಿ ಭಟ್ ತೀರ್ಥಹಳ್ಳಿಯಿಂದ, ಅವ್ರ ಹತ್ರ ನಾನು ಭರತನಾಟ್ಯಂ ಕಲಿತಾ ಇದ್ದೆ. ಆದಮೇಲೆ ನಾನು ಬ್ಯಾಂಗ್ಳೂರು ಬಂದು ಇಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರನಲ್ಲಿ ಅಧ್ಯಾಪಕ ವೃತ್ತಿಯನ್ನು ಸ್ವೀಕರಿಸಿದ್ದೆ. ಆವಾಗ ನಾನು ಇಲ್ಲಿ ನೃತ್ಯ ಅಭ್ಯಾಸ ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ ಹುಡುಕ್ತಾ ಇದ್ದೆ. ಅವಾಗ ಒಬ್ರು ನನ್ನ ಮಿತ್ರರು ಏನಂದ್ರು ಅಂದರೆ, ಇಲ್ಲಿ ನಿರ್ಮಲಾ ಸ್ಟೋರ್ ಹತ್ರ ಒಂದು ಕಥಕ್ ಡ್ಯಾನ್ಸ್ ಹೇಳ್ಕೊಡ್ತಾರೆ, ನೀವು ಅಲ್ಲೇ ಹೋಗಿ ಸೇರ್ಕೊಳ್ಳಿ ಅಂತ. ಸೊ ನನಗೆ ಯಾವ ಡ್ಯಾನ್ಸ್ ಇಲ್ವಲ್ಲ, ಅಟ್ಲೀಸ್ಟ್ ಕಥಕ್ ಆದರೂ ಕಲಿತೀನಿ ಅಂತ ದಟ್ ವಾಸ್ ದ ರೀಸನ್ ನಾನು ಜಾಯ್ನ್ ಆದೆ. ಜಾಯ್ನ್ ಆಗಿ ಫಸ್ಟ್ ಗುರುಗಳು ನೋಡಿದ ತಕ್ಷಣ ನಾನು ಅಂದ್ಕೊಂಡೆ, ನನ್ನ ಲೈಫ್ನಲ್ಲಿ ಇವ್ರನ್ನ ಬಿಟ್ಟರೆ ಬೇರೆ ನನಗೆ ಯಾವ ಗುರುಗಳು ಈ ಥರ ಸಿಗಲ್ಲ. ಸೊ ನಾನೇನು ಅಂದ್ಕೊಂಡೆ, ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಆವಾಗಲೂ ನಾನು ಭರತನಾಟ್ಯಂ ಕಲಿಬೇಕಂತ ಆಸೆ ಇತ್ತು. ಕಾರಣಾಂತರದಿಂದ ನಾನು ಅದನ್ನು ಕಂಟಿನ್ಯೂ ಮಾಡಲಿಲ್ಲ. ಸೊ ಕಥಕ್ ಲರ್ನಿಂಗ್ ವಾಸ್ ಆಲ್ವೇಸ್ ಲೈಕ್ ಇನ್ಸಿಡೆಂಟಲ್, ಬಟ್ ನೌ ಇಟ್ ಈಸ್ ಮೈ ಲೈಫ್. ಅದು ಗೊತ್ತಾಗುತ್ತೆ. ಅದು ನಿಮ್ಮ ಜೀವನ ಅನ್ನೋದು ತುಂಬ ಎವಿಡೆಂಟ್ ಆಗಿ ಕಾಣಿಸುತ್ತೆ. ಅದನ್ನೇ ಉಸಿರಾಡ್ತೀರಾ ನೀವು, ಅದನ್ನೇ ತಿಂತೀರಾ, ಅದನ್ನೇ ಕುಡಿತೀರಾ, ಅದು ಎಲ್ಲ ರೀತಿನಲ್ಲೂ ಕಾಣಿಸುತ್ತೆ. ಜೀನಾಜಿ, ನೀವು ಈಗ ನಮ್ಮೆಲ್ರಿಗೂ 24 ಗಂಟೆನೇ ಜೀವನದಲ್ಲಿರೋದು. ಅದರಲ್ಲಿ ನಮಗೆ ನಾವು ಅಂದ್ಕೊಳ್ತಾ ಇರ್ತೀವಿ, ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತ. ಆದರೆ ನಿಮ್ಮನ್ನು ನೋಡಿದಾಗ ನಮಗನ್ಸೋದು, ನಮ್ಮ ಜೀವನ ವ್ಯರ್ಥ ಮಾಡ್ಕೊಂಡು ಬಿಟ್ಟಿದ್ದೀವಲ್ಲ, ಏನೂ ಮಾಡಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನೋಡಿ, ನಿಮಗೆ 2 ಸ್ನಾತಕೋತ್ತರ ಪದವಿನ ಪಡ್ಕೊಂಡಿದ್ದೀರಾ 2 ಸಬ್ಜೆಕ್ಟಲ್ಲಿ. ಒಂದು ಎಜುಕೇಷನ್ನು, ಇನ್ನೊಂದು ಸಂಸ್ಕೃತದಲ್ಲಿ. ಹಾಗೆ ಒಂದು ಡಾಕ್ಟರೇಟ್ ಪದವಿ ಸಂಸ್ಕೃತದಲ್ಲಿ. ಮತ್ತು ಅದೆಲ್ಲ ಸಾಲದು ಅಂತ ಈಗ ನೃತ್ಯದಲ್ಲೂ ಕೂಡ ನೀವು ಮಾಸ್ಟರ್ಸ್ ಮಾಡ್ತಾ ಇದ್ದೀರಾ. ಅಷ್ಟಲ್ಲದೆ ನಮ್ಮ ಆರ್ಟಿಕ್ಯುಲೇಟ್ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀರಾ. ಆಕ್ಟಿವ್ ಆಗಿ ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದೀರಾ, ನೃತ್ಯ ಸಂಯೋಜನೆ ಮಾಡ್ತಾ ಇದ್ದೀರಾ. ಆಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಲ್ಲ, ಯಾವ ರೀತಿ ಮಾಡ್ತಾ ಇದ್ದೀರಾ ಅಂದರೆ, ಪ್ರತಿಯೊಂದಕ್ಕೂ ಅಷ್ಟೇ ಒಂದು ಫೋಕಸ್ಡ್ ಆಗಿ, ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಕೊಂಡು, ಅಷ್ಟೇ ಸಮಯವನ್ನು ಕೊಟ್ಕೊಂಡು ಮಾಡ್ತಾ ಇದ್ದೀರಾ. ನೀವು ಹೇಗೆ ಈ ಟೈಮ್ ಮ್ಯಾನೇಜ್ಮೆಂಟ್ ಆಯಿತು, ಎನರ್ಜಿ ಮ್ಯಾನೇಜ್ಮೆಂಟ್, ಇದೆಲ್ಲದನ್ನು ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ನಾನು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಇದ್ರ ಬಗ್ಗೆ ನೀವು ದಯವಿಟ್ಟು ಸಂದರ್ಶನ ಥರ ಅಲ್ಲ, ನಿಮ್ಮ ಅನುಭವ ಶೇರ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಅಲ್ಲ. ಯಾಕಂದರೆ ಇದೇನಾಗುತ್ತೆ, ಯುವ ಪೀಳಿಗೆಗೆ ಒಂದು ಸ್ಫೂರ್ತಿ ಆಗುತ್ತೆ. ಇದನ್ನು ನೀವು ಹಂಚ್ಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ನಿಜ ಹೇಳಬೇಕಿದ್ರೆ, ಎಲ್ಲ ಮಾಡೋಕ್ಕೂ ಒಂದು ಆಸೆ ಇರಬೇಕು, ಇಷ್ಟ ಇರಬೇಕು, ಮನಸ್ಸಿಂದ ಮಾಡಬೇಕಂತ ಇರಬೇಕು. ನನಗೆ ಯಾವಾಗಲೂ ನನ್ನ ಗುರುಗಳು ಹೇಗೆ ಟ್ರೀಟ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ, ಅವರು ಇವಾಗ 70 ಇಯರ್ ಆಗ್ತಾ ಬರ್ತಾ ಇದ್ದಾರೆ ಅವ್ರ ಏಜು. ಬಟ್ ಮೈಸೂರಿಂದ ದಿನ ಬರ್ತಾರೆ, ಕ್ಲಾಸ್ ತೊಗೋತಾರೆ, ಎಲ್ಲಿದ್ದರೂ ಹುಷಾರಿಲ್ಲ ಆದರೂ ಕ್ಲಾಸ್ ತೊಗೋತಾರೆ. ಸೊ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷದಿಂದ ನಾನು ಅವ್ರ ಜೊತೆಗೆ ಇದ್ದೀನಿ. ನಾನು ಅವ್ರನ್ನ ನೋಡ್ಕೊಳ್ತಾ ಇರ್ತೀನಿ. ಒಂದೇ ಒಂದು ಮನುಷ್ಯನ ವ್ಯವಹಾರ ಹೇಗಿರಬೇಕೆಂದ್ರೆ, ಎಲ್ಲರೂ ನನ್ನವರು ಅಂತ ಅನ್ಕೋಬೇಕು. ಸೊ ಆವಾಗ ಏನಾಗುತ್ತೆ,
ಅಮ್ಮಂಗೆ ಹುಷಾರಿಲ್ಲಾದರೂ ಮಗ ಮಗಳು ಅವ್ರ ಮಕ್ಕಳಿಗೋಸ್ಕರ ಅಡುಗೆ ಮಾಡಿ ಇಟ್ಟೇ ಇಡ್ತಾರೆ. ಆ ವ್ಯವಹಾರ ಸ್ವಂತ ತಾನೇ ಬರುತ್ತೆ ಯಾವಾಗ ನಾವು ನಮ್ಮವರು ಅಂತ ಅನ್ಕೋತೀವಿ. ಸೊ ನನಗೆ ಮಕ್ಕಳು ಬಂದಾಗ ಏನಾಗುತ್ತೆ, ನನ್ನ ಜವಾಬ್ದಾರಿ ಯಾಕೆಂದರೆ ನನ್ನ ಗುರುಗಳು ಮೇಲೆ ಇದ್ದಾರೆ. ನಾನು ಒಂದು ಯಾವಾಗಲೂ ಹೇಳ್ತೀನಿ, ನಾವೆಲ್ಲರೂ ಶಿಷ್ಯರು ಸಂಸ್ಕೃತದಲ್ಲಿ ಏನಂದರೆ ಶಿಷ್ಯತೆ ಇತಿ ಶಿಷ್ಯ, ಏನಂದರೆ ಗುರುಗಳು ಏನು ಅನ್ಕೋತಾರೆ ಅದನ್ನು ಅರ್ಥ ಮಾಡಿಕೊಂಡು ಹ್ಞೂ ಹೇಳೋರು ಅಂತ. ಆದರೆ ಅದು ಅಲ್ಲದೆ ನಾನು ಛಾತ್ರ ಅಂತ. ಛಾತ್ರ ಅಂದರೆ ಛತ್ರಮಿವ ತ್ರಾಯತೆ. ಹೇಗೆ ಛತ್ರಿ ಗುರುಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ, ತಪ್ಪು ಆಗಲಿ ಒಳ್ಳೇದಾಗಲಿ ಎಲ್ಲದಿಂದ ಅವರು ಪ್ರೊಟೆಕ್ಟ್ ಮಾಡಿಡುತ್ತೆ. ನಾನು ಯಾವಾಗಲೂ ಆ ಥರ ಅನ್ಕೋತೀನಿ. ಸೊ ನಾನು 10 ಪಟ್ಟು ಕೆಲಸ ಮಾಡಿಕೊಟ್ರೆ ನನ್ನ ಗುರುಗಳ ಹೆಸರು ಬರುತ್ತೆ. ಏನೇನು ಗುರುಗಳು ಮಾಡಬೇಕಂತ ಇರುತ್ತೆ ಅದೆಲ್ಲ ಪೂರ್ತಿ ಆಗಲಿ ಅಂತ. ಬಟ್ ಅದು ನಾನು ಅಂತ ಅಲ್ಲ, ನಮ್ಮ ಗುರುಗಳು ನಾವು ಇಬ್ಬರು 4 ಗಂಟೆ ಬೆಳಿಗ್ಗೆ ಇದ್ದರೆ ರಾತ್ರಿ 10 ಗಂಟೆ ಮಲ್ಕೋತೀವಿ. ಮಧ್ಯದಲ್ಲಿ ಕೆಲಸಗಳು ನಡೀತಾನೆ ಇರುತ್ತೆ. ಸೊ ಅದೊಂದು ಸ್ವಂತ ಭಾವನೆ ಇರಬೇಕು, ಟ್ರಸ್ಟ್ಗೋಸ್ಕರ ಆಗಲಿ ಕ್ಲಾಸ್ಗೋಸ್ಕರ ಆಗಲಿ. ಆ್ಯಂಡ್ ನಾನು ಒಬ್ಬನೇ ಮಾಡ್ತಾಯಿಲ್ಲ, ನನ್ನ ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ ಇವಾಗ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ಇದ್ದಾರೆ. ವೈದೇಹಿ, ಪೂಜಾ, ಯಶಸ್ವಿನಿ, ಪ್ರಾರ್ಥನಾ, ಎಲ್ಲರೂ ಒಂದು ಫ್ಯಾಮಿಲಿ ಥರ ಇರ್ತೀವಿ. ನಮ್ಮ ಮಧ್ಯದಲ್ಲಿ ಏನೂ ಮತಾಂತರ ಆದರೂ ಗುರುಗಳು ಇದ್ದಾರೆ ಅಂತ ನೋಡಿಕೊಂಡು ಎಲ್ಲ ನಡೆಯುತ್ತೆ. ಸೊ ಇವಾಗ ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದೆ. ಆ್ಯಂಡ್ ಫ್ಯಾಮಿಲಿ ಆದಮೇಲೆ ನಮಗೆ ಕಷ್ಟ ಅಂತ ಏನೂ ಗೊತ್ತಾಗಲ್ಲ. ಬಟ್ ಏನಂದರೆ ಒಂದು ಟೈಮ್ ಇರಬೇಕು. ನಾವು ಒಂದು ದೈನಂದಿನ ಜೀವನ ಇರುತ್ತಲ್ಲ, ಇಷ್ಟು ಗಂಟೆಗೆ ಏಳಬೇಕು, ಇಷ್ಟು ಗಂಟೆಗೆ ಮಲ್ಕೋಬೇಕೆಂದು ಒಂದು ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಮಧ್ಯದ್ದು ಎಲ್ಲ ನಾನು ಫುಲ್ ಟೈಮ್ ಡ್ಯಾನ್ಸರ್ ಇರೋದ್ರಿಂದ ನನ್ನ ಕರ್ತವ್ಯ ಇದೆ ಒಂದೇ ಇರೋದ್ರಿಂದ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಎಲ್ಲದಕ್ಕೂ ನೀವು ಅಷ್ಟು ಸಮಾನವಾಗಿ ಸಮಯವನ್ನು ಮತ್ತು ನಿಮ್ಮ ಶಕ್ತಿಯನ್ನು ಕೊಡ್ತಿರಲ್ಲ, ಅದು ನಂಬಕ್ಕಾಗದೇ ಇರೋವಂತಹ ವಿಚಾರ ನಿಜವಾಗ್ಲೂ. ಆಮೇಲೆ ನಾನು ನಿಮ್ಮ ಗುರೂಜಿ ಬಿ ನಾಗರಾಜ್ ಅವ್ರ ಹತ್ರನೂ ನಾನು ಹೇಳ್ತಾ ಇದ್ದೆ, ಎಲ್ಲೂ ನೋಡೋಕ್ಕೆ ಸಿಗದೇ ಇರೋವಂತಹ ಒಂದು ಅಭ್ಯಾಸ ಆರ್ಟಿಕ್ಯುಲೇಟ್ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ನೋಡ್ತೀವಿ. ಅದೇನಂತಂದರೆ, ನೀವು ವಿದ್ಯಾರ್ಥಿಗಳನ್ನು ಪ್ರತಿದಿನ ಬರೋದಕ್ಕೆ ಎನ್ಕರೇಜ್ ಮಾಡ್ತೀರಾ, ದಿನ ಬನ್ನಿ, ಪ್ರಾಕ್ಟೀಸ್ ಮಾಡಿ, ಕಲೀರಿ. ಆಮೇಲೆ ಪ್ರತಿಯೊಂದು ವಿದ್ಯಾರ್ಥಿಯ ವ್ಯಕ್ತಿತ್ವ ಏನಿದೆ ಅದಕ್ಕೆ ತಕ್ಕನ ಹಾಗೆ ನೀವು ನೃತ್ಯ ಪಾಠವನ್ನು ಕೂಡ ಕೊಡ್ತೀರಾ. ಇವಾಗ 50 ಜನನೂ ಒಟ್ಟಿಗೆ ನಿಲ್ಲಿಸಿ ನಾನು ಹೇಳ್ಕೊಡ್ತಾ ಇದ್ದೀನಿ, ನೀವು ಕಲೀರಿ ಅನ್ನೋದನ್ನು ಬಿಟ್ಟು, ಇವರ ವ್ಯಕ್ತಿತ್ವ ಈ ರೀತಿ, ಇವ್ರು ಈ ರೀತಿ ಇದ್ದಾರೆ, ಇವ್ರು ಈ ರೀತಿ ಇದ್ದಾರೆ, ಇವ್ರು ಅಗ್ರೆಸಿವ್ ಇದ್ದಾರೆ, ಇವ್ರು ತುಂಬ ಶಾಂತ ಸ್ವಭಾವದವರು, ಆ ರೀತಿ ನೋಡಿ 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 ಪಾಠ ಮಾಡೋದಿದೆಯಲ್ಲ, ಅದು ನಮಗೆ ಇತ್ತೀಚೆಗೆ ನೋಡೋದಕ್ಕೆ ಎಲ್ಲೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಇಲ್ಲಿ ನಾವು ನೋಡ್ತೀವಿ. ಅದನ್ನ ನೀವು ಹೇಗೆ ಬೆಳೆಸ್ಕೊಂಡು ಬಂದಿದ್ದೀರಾ? ಮೇ ಬಿ ಮ್ಯಾಮ್, ನಂದು ಓದಿರೋದು ಅಥವಾ ನಂದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸೈಕಾಲಜಿ ಡಿಪಾರ್ಟ್ಮೆಂಟ್ ಇತ್ತು. ಸೊ ಅದರದ್ದು ಒಂದು ನಾಲೆಜ್ ಇರಬಹುದು. ಆ್ಯಂಡ್ ಅಗೇನ್ ನಾನು ಯಾವಾಗಲೂ ಭಾಗ್ಯವಂತ. ಯಾವಾಗಲೂ ಬೆಂಗಳೂರಿನಲ್ಲಿ ಹೇಳ್ತಾರೆ, ನೀನು ತುಂಬ ಭಾಗ್ಯವಂತ, ನಾಗರಾಜ್ ಸರ್ ಸಿಕ್ಕಿದ್ದಾರೆ ಅಂತ. ಆ್ಯಂಡ್ ಆನೆಸ್ಟ್ಲಿ ಐ ಆಮ್ ರಿಯಲಿ ಬ್ಲೆಸ್ಡ್. ನಮ್ಮ ಗುರುಗಳು ಹೇಗೆ ಹೇಳ್ಕೊಡ್ತಾ ಇದ್ದಾರೆ ಅದನ್ನು ನಾನು ಯಾವಾಗಲೂ ಕೂತ್ಕೊಂಡು ನೋಡ್ತಾ ಇರ್ತೀವಿ. ಸೊ ಕ್ಲಾಸಿಕಲ್ ಡ್ಯಾನ್ಸು, ನಮ್ಮ ಶಾಸ್ತ್ರೀಯ ನೃತ್ಯ ಅಂದರೆ ಯಾವಾಗಲೂ ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಅಂತ ಅನ್ಬೇಕು. ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮನುಷ್ಯರ ಸ್ವಭಾವಗಳು ಬೇರೆ ಬೇರೆ ಇರುತ್ತೆ. ನಿಜ. ಸೊ ಹಾಕೋಸ್ಕರ ನಾವು ಯಾವಾಗ ಇಂಟರ್ಯಾಕ್ಷನ್ ಮಾಡ್ತೀವಿ, ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇನಲ್ಲೇ ಗೊತ್ತಾಗ್ಬಿಡುತ್ತೆ ಇವರು 2 ದಿನ ಕ್ಲಾಸು, ಇವರು 24/7 ಕ್ಲಾಸು ಅಂತ. ಸೊ ನಮ್ಮ ಮಕ್ಕಳ ಕಡೆಯಿಂದ ತುಂಬ ರೆಸ್ಪಾನ್ಸ್ ಬಂದಾಗ ನಾವೇನು ಮಾಡ್ತೀವಿ, ಬಾಮ್ಮ ಇನ್ನೂ ಕಲಿ ಅಂತ. ಅದಕ್ಕೆ ನಾನು ಜೋಕಲ್ಲೂ ಆಗಲಿ ಸೀರಿಯಸ್ ಆಗಲೂ ಅದೇ ಹೇಳ್ತೀನಿ, ನೀನು 2 ದಿನ ಬರಬೇಕೆಂದ್ರೆ ಫೀಸ್ ಕಟ್ಟಬೇಕು, 5 ದಿನ ಬರಬೇಕೆಂದ್ರೆ ಫೀಸ್ ಕಟ್ಟಬೇಡ, ಬಟ್ ಯು ಹ್ಯಾವ್ ಟು ಕಮ್ ರೆಗ್ಯುಲರ್ಲಿ ಅಂತ. ಅವಾಗ ಏನಾಗುತ್ತೆ, ನಾವು ಏನು ಹೇಳ್ಕೊಡ್ತೀವಿ ಅದು ಇನ್ನೂ 10 ಜನ ಹತ್ರ ಹೋಗುತ್ತೆ. 2 ದಿನ ಬರೋದು ಏನೋ ಒಂದು ಕಾಟಾಚಾರ ಅಂತ ಅಂತೀವಲ್ಲ, ಬರ್ತೀವಿ, ಒಂದು ಫೀಸ್ ಕಟ್ತಾ ಇದ್ವಿ, ಕಲಿತೀವಿ, ಹೋಗ್ತೀವಿ. ಆ ಥರ ಇದ್ದಾಗ ಏನಾಗುತ್ತೆ, ವಿದ್ಯೆ ಬೆಳೆಯಲ್ಲ. ನಿಜ. ಆ್ಯಂಡ್ ನಮ್ಮ ಶೃಂಗೇರಿನಲ್ಲಿ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ, ನಿಮ್ಮ ಒಳಗಡೆ ಇರೋದು ನಾಲೆಜು ನಿಮ್ಮ ಹೊಟ್ಟೆಗೋಸ್ಕರ ಇಷ್ಟು ಬೇಕು ಅಷ್ಟು ಅರ್ನ್ ಮಾಡಬೇಕು. ವಿದ್ಯೆ ಯಾವಾಗಲೂ ವ್ಯಾಪಾರ ಆಗಬಾರ್ದು. ವಿದ್ಯೆ ವ್ಯಾಪಾರ ಆದಾಗ ವಿದ್ಯೆ ಏನಿರುತ್ತೆ ಅದು ಹಾಳಾಗಿಬಿಡುತ್ತೆ ಅಂತ. ಸೊ ನಾನು ಯಾವಾಗಲೂ ಸ್ಟ್ರಾಂಗ್ ಫೀಲಿಂಗ್ ಅದೇ ಇರೋದು. ಆ್ಯಂಡ್ ಅಗೈನ್ ಎವ್ರಿಥಿಂಗ್ ನಾನು ಗುರುಗಳನ್ನೇ ಫಾಲೋ ಮಾಡ್ತಾ ಇರ್ತೀನಿ. ಅವ್ರು ಯಾವತ್ತೂ ಕೆಲವು ವಿಷಯದಲ್ಲಿ ನಾನು ಸ್ವಲ್ಪ ಸ್ಟಬ್ಬನ್ ಆದರೂ ಅವ್ರು ಹೇಳ್ತಾರೆ ಬೇಡ ಅಂತ. ನನಗೆ ಅನಿಸುತ್ತೆ ಇಲ್ಲ ಈಗಿನ ಕಾಲಕ್ಕೆ ಬೇಕು ಅಂತ ಅನಿಸ್ಬಿಡುತ್ತೆ. ಬಟ್ ಆಮೇಲೆ ಯೋಚನೆ ಮಾಡಿದ್ರೆ ಹೌದಲ್ವಾ ಅಂತ ಅನಿಸುತ್ತೆ. ಸೊ ನಾವು ಅನ್ಕೋತೀವಿ ನಾವು ವಿ ಆರ್ ಆಲ್ ಅಡ್ವಾನ್ಸ್ಡ್, ವಿ ಆರ್ ಆಲ್ ಯಂಗ್ ಜನ್ರೇಷನ್ ಅಂತ. ಆದರೂ ಅವ್ರ ಹತ್ರ ಇರೋದು ನಾಲೆಜೇ ಇವತ್ತಲ್ಲ, ಇನ್ನೂ 50 ವರ್ಷ ಆದ್ರೂ ನಡೆಯುತ್ತೆ. ಯಾಕೆಂದರೆ ಅದು ಆ ನಾಲೆಜ್ ಅವ್ರ ಹತ್ರ ಇದೆ ಅಲ್ಲ, ಅದು ನಮಗೆ ಇವಾಗ ಸಿಗಲ್ಲ. ನಿಜ ನಿಜ. ನಾಗರಾಜ್ ಜಿ ಅವರು ಅವರ ಗುರುಗಳಿಂದ ಕಲ್ತಿದ್ದನ್ನು
ಅವರ ಶಿಷ್ಯಂದಿರಿಗೆ ಪಾಸ್ ಮಾಡಿದ್ರು. ಈಗ ನೀವೆಲ್ಲರೂ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ಇದನ್ನೆಲ್ಲ ನೋಡಿದಾಗ ಏನು ಖುಷಿ ಆಗುತ್ತೆ ಅಂದರೆ, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ನೃತ್ಯ ಪ್ರಕಾರ ಇದೆಲ್ಲ ಒಂದು ಸೇಫ್ ಆಗಿದೆಯಪ್ಪ, ಸುಭದ್ರವಾಗಿದೆ ಅನ್ನೋ ಭಾವನೆ ನಮಗೆ ಬರುತ್ತೆ. ಆಮೇಲೆ ಜೀನಾಜಿ, ನಿಮ್ಮನ್ನು ವೇದಿಕೆ ಮೇಲೆ ನೋಡಿದಾಗ, ನಿಮ್ಮನ್ನು ಹಾಗೆ ನೋಡಿದಾಗ ನಿಮ್ಮ ಸ್ವಭಾವ ತುಂಬ ಸರಳ ವ್ಯಕ್ತಿತ್ವ ನಿಮ್ಮದು. ವೇದಿಕೆ ಮೇಲೆ ನೋಡಿದಾಗ ನೀವು ಒಂದು ಮಾಯಾಲೋಕದಿಂದ ಬಂದಂಥ ನೃತ್ಯ ಕಲಾವಿದನ ರೀತಿ ಇರ್ತೀರ. ನೀವು ಅಲ್ಲಿ ಸ್ಟೇಜ್ ಎಂಟ್ರ್ ಆಗ್ತಿದ್ದ ಹಾಗೇ ಅಲ್ಲೇನೋ ಒಂದು ಮ್ಯಾಜಿಕ್ ಆಗುತ್ತೆ. ನಿಮ್ಮ ನೃತ್ಯವನ್ನು ನೋಡ್ತಾ ಇದ್ರೇ ಮರ್ತು ಬಿಡ್ತೀವಿ, ನಮ್ಮನ್ನು ನಾವು ಮರ್ತು ಬಿಡ್ತೀವಿ, ಅಷ್ಟು ಸೊಗಸಾಗಿ ನೃತ್ಯವನ್ನು ಮಾಡ್ತೀರಾ ನೀವು. ಎರಡು ಅಜಗಜಾಂತರ ಅಂತ ಹೇಳಬೇಕು, ನಿಮ್ಮನ್ನು ಹೀಗೆ ನೋಡೋದಕ್ಕೂ ನಿಮ್ಮನ್ನು ವೇದಿಕೆ ಮೇಲೆ ನೋಡೋದಕ್ಕೂ. ಅಲ್ಲಿ ಈಗಿನ ಜನ್ರೇಷನ್ಗೆ ಇದು ಹೇಗೆ ಅಂತಂದರೆ, ನಾನು ನೇರವಾಗಿ ಪಾಯಿಂಟಿಗೆ ಬರ್ತೀನಿ. ಇತ್ತೀಚಿನ ದಿನಗಳಲ್ಲಿ ಹೇಗೆ ಅಂದರೆ, ಅಲ್ಪ ಸಾಧನೆ ಮಾಡಿದಾಗ್ಲೂ ನಾನಿಷ್ಟು ಸಾಧನೆ ಮಾಡಿದ್ದೀನಿ ಅಂತ ಹೇಳಿಕೊಂಡು ಓಡಾಡುವಂತಹ ಸಮಯದಲ್ಲಿ ನೀವು ಅಷ್ಟೆಲ್ಲ ಸಾಧನೆ ಮಾಡಿದರೂ ಸಹ ಈ ಸರಳ ವ್ಯಕ್ತಿತ್ವನ ಇಟ್ಕೊಂಡು, ನಾನು ನಿಮ್ಮನ್ನು ಮೊದಲನೇ ದಿನ ಭೇಟಿ ಮಾಡಿದಾಗ್ಲೂ ನೀವು ನಿಮ್ಮ ಪ್ರತಿಯೊಂದು ಶಬ್ದ ನಿಮ್ಮ ಬಾಯಿಂದ ಬರ್ತಾ ಇದ್ದಿದ್ದು ಎಲ್ಲ ಗುರುಜಿಗೆ ಅರ್ಪಣೆ ಮಾಡಿ ನೀವು ಮಾತನಾಡ್ತಾ ಇದ್ರಿ. ಈ ಸರಳ ಸ್ವಭಾವನ ನೀವು ಹೇಗೆ ಕಲ್ಟಿವೇಟ್ ಮಾಡ್ಕೊಂಡ್ರಿ? ಎಲ್ಲ ನನ್ನ ತಂದೆ ತಾಯಿಗೆ ಹೋಗುತ್ತೆ. ಆ ಆಟಿಟ್ಯೂಡ್ ಒಂದು ಇರುತ್ತಲ್ಲ, ಅದು ಯಾವಾಗಲೂ ಜನ್ಮಜಾತ ಅಂತೀವಿ, ಮೂಲ ಪ್ರವೃತ್ತಿ ಇನ್ಸ್ಟಿಂಕ್ಟ್ಸ್ ಅಂತ ಅಂತೀವಿ, ಅದು ಇರುತ್ತೆ. ಸೆಕೆಂಡ್ ಏನಂದರೆ, ನನಗೆ ಅದೊಂದು ಗೊತ್ತು, ಅಲ್ಪವಿದ್ಯಾ ಭಯಂಕರಿ ಅಂತ. ನಾವು ಇಷ್ಟು ಇವತ್ತೂ ಅಷ್ಟೇ ಕೊರಿಯೋಗ್ರಾಫಿ ಇಷ್ಟು ಮಾಡಿದ್ರು ಫೈನಲಿ ನಾನು ಗುರುಗಳನ್ನ ಕರೆದು ನೋಡಿ ಇದು ಸರಿ ಇದೆಯಾ, ಅದು ಹೇಗಾಗಬೇಕು ಅಂತ. ಯಾಕೆಂದರೆ ಆ ವಯಸ್ಸಾದವರು ನಮಗೆ ಪಿಲ್ಲರ್ಸು, ಅವ್ರನ್ನ ಬಿಟ್ಬಿಟ್ರೆ ಹೋಲ್ ಬಿಲ್ಡಿಂಗ್ ಬಿದ್ದುಬಿಡುತ್ತೆ. ಆ್ಯಂಡ್ ನಾನು ಯಾವಾಗಲೂ ಅನ್ಕೋತೀನಿ, ನನ್ನ ವೈಯಕ್ತಿಕವಾಗಿ ನನಗೇನೆಂದರೆ, ನಮ್ಮ ಗುರುಗಳು ನನ್ನ ಜೊತೆಗೆ ಇರೋ ತನಕ ನಾನು ಅವ್ರ ಜೊತೆಗೇ ಇರೋದು. ಸೊ ಏನು ಹೋದರೂ ಅವರಿಗೆ ಹೋಗಬೇಕು, ಇಲ್ಲ ಅಂದರೆ ನನಗಿಂತ ಜೂನಿಯರ್ಸು ಅಥವಾ ಬಿಟ್ಬಿಡಿ. ಇವಾಗ ನ್ಯಾಷನಲ್ ಅವಾರ್ಡ್ ಬಂದ ತಕ್ಷಣ ಇವಾರ ನ್ಯಾಷನಲ್ ಫಿಗರ್ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಬೋರ್ಡ್ ಹಾಕಿಬಿಟ್ರೆ ಸಾಕು, ಜನ ಬರ್ತಾರೆ. ಹೌದು, ಬೇಕಿದ್ರೆ ಬೆಂಗಳೂರಿನಲ್ಲಿ ಎಷ್ಟೋ ದೊಡ್ಡ ಏರಿಯಾ ನಾನು ಹೋಗಿ ಎಲ್ಲೋ ಒಂದು ಕಡೆ ನಮ್ಮ ಇಲ್ಲಿಂದ ಕಲಿತು ಹೋಗಿನೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ನನಗೆ ಅದರ ಅಗತ್ಯ ಇಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಬೇಕಾಗಿರೋದು ಏನಂತಾರೆ ಅಂದರೆ, ಫೆಸಿಲಿಟೀಸ್ ಜಾಸ್ತಿ ಇಲ್ಲ, ತುಂಬ ಲಿಮಿಟೇಷನ್ಸ್ ಇದೆ. ನನಗೆ ಊಟ 3 ಹೊತ್ತು ಬೇಕು, ಸ್ಕೂಟಿ ಇದೆ ಸಾಕು. ಸೊ ನಂದು ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ನನಗೆ ಅಷ್ಟು ಮಾಡೋದು ಬೇಕಾಗಿಲ್ಲ. ಆ್ಯಂಡ್ ನನ್ನ ಗುರುಗಳ ಜೊತೆಗೆ ಇರೋದ್ರಿಂದ ನನಗೆ ಬೇರೆ ಏನೂ ಬೇಕಾಗಿಲ್ಲ. ಅವರು ಒಂದ್ಸತಿ ಹೇಳ್ತಾ ಲಕ್ಷ್ಮಣ್ ಕ್ಲಾಸ್ ಮುಚ್ಚಿಬಿಡು ಆದರೂ ನಾನು ಮುಚ್ಚಿಬಿಡ್ತೀನಿ. ನನಗೆ ಡ್ಯಾನ್ಸ್ಗಿಂತ ಜಾಸ್ತಿ ನನ್ನ ಗುರುಗಳು ಆಸೆ. ಸೊ ಹಾಗಾಗಿ ನಮ್ಮ ಗುರುಗಳು ಇರೋದ್ರಿಂದ ಕ್ಲಾಸ್ ಆಗಲಿ ವೈಯಕ್ತಿಕ ಏನೇನಿದ್ರು ಅದು ಆಲ್ವೇಸ್ ನಾನು ಕನೆಕ್ಟ್ ಮಾಡ್ತೀನಿ ಅವ್ರನ್ನು. ನೀವು ನೋಡ್ಕೊಂಡಿರ್ತೀರ, ಏನೊಂದು ಇದ್ದರೂ ಓಕೆ ಸರಿ ನಾನು ಸರ್ನು ಕೇಳ್ಕೊಂಡು ಮಾಡ್ತೀನಿ ಅಂತ. ದೊಡ್ಡ ವಿಷಯ ಅಲ್ಲ, ಅವರಿಗೆ ನಾನು ಕೇಳೋದು ಅವಶ್ಯಕತೆ ಇಲ್ಲ, ಇಲ್ಲಪ್ಪ ಮಾಡು ಅಂದ್ಬಿಡ್ತಾರೆ. ಸೊ ಫಸ್ಟ್ ಈಸ್ ಐ ಆಮ್ ರಿಯಲಿ ಬ್ಲೆಸ್ಡ್ ಬಿಕಾಸ್ ನಾನು ಅವ್ರ ಜೊತೆಗೆ ಒಂದೇ ರೂಮ್ನಲ್ಲಿ ಒಂದೇ ಮನೇಲಿ ಇದ್ದು, ಒಂದೇ ಅಡುಗೆ ಮನೆ ನಮಗೆ. ಸೆಕೆಂಡ್ ಏನೆಂದರೆ, ನನ್ನ ವಿದ್ಯೆ ಪರಂಪರೆ ಶೃಂಗೇರಿಯಿಂದ ಓದಿ ಬಂದು ಅಷ್ಟೆಲ್ಲ ಓದಿದ್ದರಿಂದ ಸ್ವಲ್ಪ ಮಟ್ಟಿಗೆ ಏನೋ ಒಂದು ನಾಲೆಜ್ ಇದೆ, ಒಂದು ಗುರು ಆಶೀರ್ವಾದ ಇದೆ. ಥರ್ಡ್ ನನ್ನ ಪ್ಯಾರೆಂಟ್ಸ್ ಆಶೀರ್ವಾದ, ನಮ್ಮ ಅಮ್ಮನ ಆಶೀರ್ವಾದ ಇರೋದ್ರಿಂದ ನಾನು ಅನ್ಸತ್ತೆ ಇದೆಲ್ಲ ಒಂದು ಮಟ್ಟಿಗೆ ಮುಂದೆ ಹೋಗ್ತಾ ಇದೆ. ಆ್ಯಂಡ್ ಪ್ರಾಮಿಸ್ ಮಾಡ್ತೀನಿ, ಮುಂದಕ್ಕೂ ಇನ್ನೊಂದು 10 ವರ್ಷ ಆದಮೇಲೆ ನೋಡಿ ನಾನು ಇರ್ತೀನೋ, ಗುರುಗಳು ಇರ್ತಾರೋ, ಅಥವಾ ನಮ್ಮ ಟ್ರಸ್ಟ್ನಲ್ಲಿ ಬೇರೆ ಮಕ್ಕಳು ಇದ್ದಾರಲ್ಲ ಅವರು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸೊ ನಾನು ಅನ್ಕೋತಾ ಇದ್ದೀನಿ ಏನಂದರೆ, ನಾವು 4 ಬ್ರಾಂಚ್ ಓಪನ್ ಮಾಡಿಬಿಟ್ಟು 4 ವಿದ್ಯೆ ಹೇಳ್ಕೊಡೋದು ದೊಡ್ಡ ವಿಷಯ ಅಲ್ಲ. ಒಂದೇ ಕಲ್ತಿದ್ದೇನೋ 10 ಪ್ರಕಾರ ಹೆಂಗೆ ಮಾಡ್ತೀರಾ ಅದು ಬರೀ ಗುರುಗಳೇ ಹೇಳ್ಕೊಡೋಕ್ಕಾಗತ್ತೆ. ನಿಜ. ಸೊ ನಾವು ಒಂದು ಜಾವಳಿ, ಒಂದು ವರ್ಣ, ಒಂದು ತಾಲ್ ಕಲ್ತ್ಕೊಂಡು ಹೋಗಿ 10 ಕಡೆ ಕೆಲಸ ಮಾಡಿಕೊಂಡು 2 ದಿನ ಕ್ಲಾಸು ಪರ್ ಕ್ಲಾಸ್ ಫೀಸ್ ತೊಗೋಬೋದು. ಆದರೆ ಅದೇ ಒಂದೇ ತಾಲ ಕಲಿತು ಅದರಿಂದ 10 ತಾಲ್ ತಯಾರಿ ಮಾಡ್ತಿರಲ್ಲ, ಅದು ಗುರುಗಳಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ಸತ್ಯವಾದ ಮಾತು. ಗುರುಜಿನೂ ಅದೇ ಹೇಳ್ತಾ ಇದ್ರು ನೋಡಿ, ನಿಮಗೂ ಅದೇ ಬಂದಿದೆ. ನಾವು ಯಾಕೆ ಮಾಡ್ತೀವಿ ಅನ್ನೋ ಉದ್ದೇಶ ಮುಖ್ಯ, ಪರ್ಪಸ್ ತುಂಬ ಮುಖ್ಯ ಆಗುತ್ತೆ. ಇಲ್ಲ ಅಂತ ಅಂದರೆ ಅದು ಕಮರ್ಷಿಯಲೈಸ್ಡ್ ಆಗುತ್ತೆ, ಕಲೆ ಉಳ್ಕೊಳ್ಳೋದಿಲ್ಲ, ಹೋಗ್ತಾ ಹೋಗ್ತಾ ಹಾಗೆ ದುರ್ಬಲಗೊಳ್ತಾ ಹೋಗುತ್ತೆ. ನೀವು ತುಂಬ ಸರಳವಾಗಿರಬಹುದು, ಆದರೆ ನಿಮ್ಮ ಸಾಧನೆ ನಿಜವಾಗ್ಲೂ ಅಪರಿಮಿತ. ಅದರಲ್ಲೂ ನೋಡಿ, ಕಲಾವಿದರಾಗಿರುವಾಗ, ಯುವ ಕಲಾವಿದರಾಗಿರುವಾಗ ಎಲ್ರಿಗೂ ಒಂದು ಆಸೆ ಇರುತ್ತೆ. ಸಂಗೀತ ನಾಟಕ ಅಕಾಡೆಮಿಯಿಂದ ಕೊಡುವಂಥ ಬಿಸ್ಮಿಲ್ಲಾ ಖಾನ್ ಅವಾರ್ಡ್ ಇದೆಯಲ್ಲ, ಯುವ ಪುರಸ್ಕಾರ, ಅದು ತುಂಬ ದೊಡ್ಡ ಪ್ರಶಸ್ತಿ, ರಾಷ್ಟ್ರ ಮಟ್ಟದ ಪ್ರಶಸ್ತಿ. ಅದನ್ನು ಭಾರತದ
ನಮ್ಮ ಸರ್ವೋಚ್ಚ ಅಧ್ಯಕ್ಷರಿಂದ ಪಡ್ಕೊಳ್ಳೋಂತಹ ಒಂದು ಪುರಸ್ಕಾರ ಅದೆಲ್ಲರಿಗೂ ಸಿಗಲ್ಲ. ಅದಕ್ಕೆ ತುಂಬ ಸಾಧನೆ ಮಾಡಿರಬೇಕು. ನಿಮಗೆ ಅದು ದೊರೆತಿದೆ. ನಿಮ್ಮ ಕಲೆಯನ್ನು ಗುರುತಿಸಿ, ನಿಮ್ಮ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ನಿಮಗೆ ಅದನ್ನು ನೀಡಿದೆ. ಮೊದಲ ಬಾರಿಗೆ ನೀವು ಅದ್ರ ಬಗ್ಗೆ ಕೇಳ್ಪಟ್ಟಾಗ ನಿಮ್ಗೆ ಆದಂಥ ಒಂದು ಸಂತೋಷ ಏನಿದೆ, ಆ್ಯಂಡ್ ಮುಖ್ಯವಾಗಿ ಆ ಪ್ರಶಸ್ತಿ ಬಂದ ತಕ್ಷಣ ನಿಮಗೆ ಅದರಿಂದ ಜವಾಬ್ದಾರಿ ಎಷ್ಟು ಜಾಸ್ತಿ ಆಗಿದೆ ಕಲಾವಿದನಾಗಿ ಅಂತ ಅನ್ನಿಸ್ತಾ ಇದೆ. ನಾನು ಆ್ಯಕ್ಚುಲಿ ಅವಾರ್ಡ್ ಬರೋದು ಮುಂಚೆನೆ ನಾನು ಬಾಂಬೆನಲ್ಲಿ ಇದ್ದೆ. ಆವಾಗ ನೀತಾ ಅಂಬಾನಿ ಅವ್ರದ್ದು ಸಿವಿಲೈಸೇಷನ್ ಟು ನೇಷನ್ ಪ್ರೊಡಕ್ಷನ್ನಲ್ಲಿ ಐ ವಾಸ್ ಎ ಪಾರ್ಟ್ ಆಫ್ ಇಟ್. ಸೊ ಆವಾಗ ಗುರುಗಳಿಗೇನೆ ಹೇಳಿದೆ, ಸರ್ ಈ ಥರ ಸ್ವಲ್ಪ ಫಾರ್ಮ್ ಅಲ್ಲ, ಕೆಲವು ಅವಶ್ಯಕ ಡಾಕ್ಯುಮೆಂಟ್ಸ್ ಕಳಿಸಿ ಅಂತ. ಸೊ ಅವರು ಸರಿಪಾ ಕಳಿಸ್ತೀನಿ, ಅವರೇ ಕಳಿಸಿದ್ರಲ್ಲ. ನಾನು ಬಿಕಾಸ್ ನನ್ನ ಹತ್ರ ಏನೂ ಇರಲಿಲ್ಲ. ಆದಮೇಲೆ ನಾನು ಗೋವಾ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೀನಿ. ಪ್ರೋಗ್ರಾಮಿಂದ ನಾನು ಬರ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಲ್ಯಾಂಡ್ ಆಗಿದ್ದೀನಿ, ಇನ್ನೂ ಜಸ್ಟ್ ಲ್ಯಾಂಡಿಂಗ್ ಅಷ್ಟೇ. ನೆಟ್ವರ್ಕ್ ಬರುತ್ತೆ, ನೆಟ್ವರ್ಕ್ ನೋಡ್ತಾ ಇದ್ದೀನಿ. ನಿಯರ್ಲಿ 17 to 20 ಮಿಸ್ ಕಾಲ್ ಇದೆ. ಸೊ ಆ ಮಿಸ್ ಕಾಲ್ ನೋಡಿ ಕಾಲ್ ಮಾಡಿ ನೋಡಿದ್ರೆ ಆಲ್ ದ ಹೈ ಲೆವೆಲ್ ಪೀಪಲ್ ಹೂ ಆರ್ ಇನ್ ದ ಸಂಗೀತ ನಾಟಕ ಅಕಾಡೆಮಿನಲ್ಲಿ ಮೆಂಬರ್ಸ್ ಇದ್ದಾರೆ. ಅವರು ಕಾಲ್ ಮಾಡಿಬಿಟ್ಟು ವಿಶ್ ಮಾಡೋಕ್ಕೆ ಕಾಲ್ ಮಾಡಿದ್ದಾರೆ. ನಾನು ಕಾಲ್ ಮಾಡಿ ಪಿಕ್ ಮಾಡಿದ ತಕ್ಷಣ ಯು ರಿಸೀವ್ಡ್ ಬಿಸ್ಮಿಲ್ಲಾ ಖಾನ್ ಅವಾರ್ಡ್, ಕಂಗ್ರ್ಯಾಚುಲೇಷನ್ ಅಂತ ಅಂದರು. ಸೊ ಫಸ್ಟ್ ಕಾಲ್ ನಾನು ಗುರುಗಳಿಗೇ ಕಾಲ್ ಮಾಡಿ ಹೇಳಿದೆ, ಸರ್ ಈ ಥರ ಬಂತು ಅಂದ. ಆ್ಯಂಡ್ ಅಗೇನ್ ನನ್ನ ಫ್ಯಾಮಿಲಿಗೆ ಗೊತ್ತಿರಲ್ಲ, ಯಾರು ಖುಷಿ ಪಡ್ತಾರೆ ಇಲ್ವಾ, ಬಟ್ ಹೀ ಈಸ್ ದ ಪರ್ಸನ್ ಹೂ ವಿಲ್ ಬಿ ಆಲ್ವೇಸ್ ಹ್ಯಾಪಿ ಎನಿಥಿಂಗ್ ಐ ರಿಸೀವ್. ಸೊ ನನಗೆ ಕೆಲವು ಟೈಮ್ ಶಾಕ್ ಆಗಿಬಿಡುತ್ತೆ, ಲೈಕ್ ಯು ವಿಲ್ ನಾಟ್ ಫೈಂಡ್ ವರ್ಡ್ಸ್, ಹೆಂಗೆ ಹೇಳಬೇಕು, ವ್ಯಕ್ತ ಹೆಂಗೆ ಪಡಬೇಕು ಅಂತ. ಹೌದು, ನಿಜವಾಗಿ ನಾನು ಈ 10 ವರ್ಷದಲ್ಲಿ ಸ್ಟಾರ್ಟಿಂಗ್ 2-3 years ಗುರುಗಳು ಜೊತೆಗೆ ಇದ್ದರು. ನಾನು ಆಲ್ಸೋ ಸ್ಟಾರ್ಟ್ ಮಾಡಿದ್ದು 28-29 ವಯಸ್ಸು. ಸೊ ಟೆನ್ಷನ್ ತುಂಬ ಇತ್ತು, ಎಲ್ಲಿಂದ ದುಡಿಬೇಕು, ಹೇಗೆ ಮಾಡಬೇಕು, ಫುಲ್ ಅಂಧಕಾರ ಇತ್ತು. ಯಾಕೆಂದರೆ ನಮ್ಮ ಗುರುಗಳು ಸ್ಟೈಲು ಯಾವಾಗಲೂ ಹೇಳ್ತಾರೆ ಓಲ್ಡ್ ಸ್ಟೈಲು, ಅವರು ಹೊರಗಡೆ ಬಂದು ಪ್ರಪಂಚಕ್ಕೆ ತೋರ್ಸೋಕ್ಕೆ ಮಾಡಲ್ಲ. ಸೊ ತುಂಬ ಕನ್ಫ್ಯೂಷನ್ ಲೈಫ್ ಇತ್ತು. ಬಟ್ ಆವಾಗ ಕೆಲವು ಕಾರಣ ಇದು ಆಯಿತು, ಕೆಲವು ವಿಷಯಗಳು ಆಯಿತು, ನಾಟ್ ವೆರಿ ಹ್ಯಾಪಿ. ಆವಾಗ ನಾನು ಚಾಲೆಂಜ್ ಮಾಡಿದೆ, ಐ ಆಮ್ ಎ ವೆರಿ ಸ್ಟಬನ್ ಚೈಲ್ಡ್. ಗುಡ್. ಆವಾಗ ನಾನು ಹೇಳಿದ್ದು, ಯಾರ್ಯಾರು ನನ್ನ ಗುರುಗಳಿಗೆ ನೀವು ಅವಮಾನ ಮಾಡಿದ್ರಿ, ನಿಮ್ಮೆಲ್ಲರನ್ನೂ ತೋರಿಸ್ತೀನಿ ನಾನು ಯಾರು. ಆ್ಯಂಡ್ ನಾಗರಾಜ್, ಮೈಸೂರು ಬಿ ನಾಗರಾಜದ ಟ್ರೈನಿಂಗ್ ಏನು ಅಂತ, ಅದು 2017ನಲ್ಲಿ ಮಾಡಿದ್ದು. ಇವಾಗ ನನಗೆ ದೇವ್ರ ದಯೆಯಿಂದ, ಗುರುಗಳ ಆಶೀರ್ವಾದದಿಂದ ಐ ರಿಸೀವ್ಡ್ ಎವ್ರಿಥಿಂಗ್ ವಾಟ್ ಐ ಕುಡ್ ರಿಸೀವ್. ಸೊ ನನಗೆ ಇಟ್ ವಾಸ್ ಎ ನಾಟ್ ರೆವೆನ್ಸ್ ಬಟ್ ಟು ಪ್ರೂವ್ ಹೂ ಆಮ್ ಐ ಆ್ಯಂಡ್ ಹೂಮ್ ನನ್ನ ಗುರುಗಳು ನನ್ನ ಹಿಂದೆ ಯಾರಿದ್ದಾರೆ ಅಂತ. ಇವಾಗ ಅವರಿಗೆಲ್ಲ ಗೊತ್ತಾಗತ್ತೆ ಹೌದು ಏನು ಮಾಡ್ತಾ ಇದ್ವಿ ಅಂತ. ICCR ಎನ್ಪನೆಲ್ಮೆಂಟ್ ಆಗಲಿ, ದೂರದರ್ಶನ್ ಗ್ರೇಡಿಂಗ್ ಆಗಲಿ, CCRT ಸ್ಕಾಲರ್ಶಿಪ್ ಆಗಲಿ, ಬಿಸ್ಮಿಲ್ಲಾ ಖಾನ್ ಆಗಲಿ, ನಾನು ಇವಾಗಲೂ ಹೇಳ್ತೀನಿ, ದಟ್ ವರ್ಡ್ ಟಿಲ್ ಗೋ ಟಿಲ್ ಐ ಬ್ರೀದ್ ಟು ಪ್ರೂವ್ ದಟ್ ಹೂ ಆಮ್ ಐ ಆ್ಯಂಡ್ ಹೂ ಇಸ್ ಬಿಹೈಂಡ್ ಮೀ ಅಂತ. ನಿಜ. ಸೊ ನನಗೆ ಅನಿಸುತ್ತೆ ಐ ಆಮ್ ವೆರಿ ಹ್ಯಾಪಿ. ಬಟ್ ಇವಾಗ ಜವಾಬ್ದಾರಿ ಅಗೇನ್ ನನಗೆ ಓವರ್ ಆಲ್ ಕಾಂಟ್ರಿಬ್ಯೂಷನ್ ಇನ್ ಕಥಕ್ನಲ್ಲಿ ಬಂತು. ಸೊ ಅವಾಗ ಏನಾಗುತ್ತೆ, ಕಥಕ್ ಅಂದರೆ ಬರೀ ಡಾನ್ಸ್ ಮಾಡ್ಕೊಂಡು ಬಿಟ್ಬಿಡೋದು ಅಲ್ಲ. ಕಥಕ್ ಯು ಆರ್ ಎ ಪ್ರಾಕ್ಟಿಕಲ್ ಪರ್ಸನ್, ಯು ಪರ್ಫಾರ್ಮ್ ವೆಲ್ ಅಂತ. ಬಟ್ ವೆನ್ ಯು ಕಮ್ ಓವರ್ ಆಲ್ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಅದು ಕಥಕ್ ಡಾನ್ಸ್ ಅಲ್ಲದೆ ನಿಮ್ಮ ಕೊರಿಯೋಗ್ರಫಿ, ನಿಮ್ಮ ರೈಟಿಂಗ್ಸು, ನಿಮ್ಮ ಥಿಯರಿಟಿಕಲ್ ನಾಲೆಜ್ ಎಲ್ಲ ಬಂದ್ಬಿಡುತ್ತೆ. ಹೌದು. ಆ್ಯಂಡ್ ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ಎಲ್ಲ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದಕ್ಕೆ ಸುಮಾರು ಪ್ಲ್ಯಾನ್ಗಳು ಇದೆ. ಆ್ಯಂಡ್ ನಾಟ್ ಟು ಪ್ರೂವ್, ಟು ಜಸ್ಟ್ ಸೇ ದಟ್ ಎಸ್ ಐ ಆಮ್ ಡಿಸರ್ವಿಂಗ್. ಡೆಫಿನೆಟ್ಲಿ. ಆ್ಯಂಡ್ ವರ್ಕ್ ತುಂಬ ನಡೀತಾ ಇದೆ. ಒಂದೇ ಒಂದು ಆಸೆ ಏನೆಂದರೆ, ನಮಗೆ ಏನು ಸಿಕ್ಕಿದೆ ಅದು ನಮ್ಮ ಗುರುಗಳಿಗೂ ಸಿಗಬೇಕು, ಅದಕ್ಕಿಂತ ಜಾಸ್ತಿ ಸಿಗಬೇಕು, ಅದಕ್ಕಿಂತ ಜಾಸ್ತಿ ಮಾಡಬೇಕು. ಸೊ ಅದಕ್ಕೂ ವರ್ಕ್ ಮಾಡ್ತಾ ಇದ್ವಿ. ನಮ್ಮ ಗುರುಗಳು ಏನು ಬೇಡ ಮಾಡಬೇಡ ಅಂತ. ಅವಾರ್ಡ್ ಸಿಗೋದು ಇಂಪಾರ್ಟೆಂಟ್ ಅಲ್ಲ, ಅವಾರ್ಡ್ ಸಿಕ್ಕಿದ ಮೇಲೆ ಆ ಅವಾರ್ಡ್ಗೆ ಬೆನಿಫಿಟ್ಸ್ ಇರುತ್ತೆ. ಇಟ್ ಈಸ್ ಗೋಯಿಂಗ್ ಟು ರಾಂಗ್ ಹ್ಯಾಂಡ್. ಬಟ್ ವೆನ್ ನಮ್ಮ ಗುರುಗಳಿಗೆ ಸಿಕ್ಕಿದ್ರೆ ಹಿ ಈಸ್ ಸಚ್ ಎ ನೋಬಲ್ ಪರ್ಸನ್, ಅದು ಒಳ್ಳೆತನಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಅದರಲ್ಲೇ ನಂಬಿರೋದು. ಜೀನಾಜಿ, ಒಳ್ಳೆಯವರು ಶೈನ್ ಆಗಲಿಲ್ಲ ಅಂದರೆ ಅಥವಾ ಅವ್ರನ್ನ ಗುರುತಿಸ್ಲಿಲ್ಲ ಅಂದರೆ ಅದು ಬೇಜಾರಾಗಲ್ಲ. ಅದು ಯಾರೋ ಅರ್ಹತೆನೇ ಇಲ್ಲದೇವ್ರ ಹತ್ರ ಹೋಗುತ್ತಲ್ಲ ಅನ್ನೋ ನೋವು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವಾಗಬಹುದು ಅಥವಾ ನಮ್ಮ ಮೈಸೂರು ಬಿ ನಾಗರಾಜ್ ಸರ್ ಆಗ್ಬೋದು, ನಮಗೆಲ್ಲ ಬೇಜಾರಾಗುತ್ತೆ ಅಂದರೆ, ಹೌದು ನಿಮ್ಮ ಸರಳತೆ, ನೀವು ಕೆಲಸ ಎಲೆ ಮರೆಯ ಕಾಯಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ನೀವೇನು ಹೇಳ್ತೀರಾ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಲ್ಲ ಸಾಕು ಅಂತ ಹೇಳ್ತೀರಾ. ಅದು ಒಂದು ಕಡೆ ನಿಜ. ಆದರೆ
ನಿಮಗೆ ಸಿಗಬೇಕಾದಂಥದ್ದು ಆ್ಯಕ್ಚುಲಿ ತುಂಬಾ ಇದೆ. ಇನ್ನು ಕೆಲವ್ರನ್ನ ನೋಡುವಾಗ ನಮಗೆ ಅನಿಸುತ್ತೆ ಇವ್ರಿಗೆ ಸಿಗಬೇಕು, ಮೊದಲು ಇವ್ರಿಗೆ ಸಿಗಬೇಕು, ಇವರಿಗೆ ಎಲ್ಲ ಅರ್ಹತೆನೂ ಇದೆ ಅಂತ ಅನಿಸುತ್ತೆ. ಆದರೆ ನೋಡಿ, ಖುಷಿ ಆಗುವಂಥದ್ದು ಅದನ್ನು ಗುರುತಿಸುವಂಥ ಜನನೂ ಇದ್ದೇ ಇರ್ತಾರೆ. ಈಗ ನಿಮಗೆ ಬಿಸ್ಮಿಲ್ಲಾ ಖಾನ್ ಅವಾರ್ಡ್ ಬಂತು, ಎಷ್ಟು ಜನರ ಸ್ವಪ್ನ ಅದು ಸಿಗಬೇಕಂತೇಳಿ. ಸೊ ಹಾಗಾಗಿ ಈ ರೀತಿಯಾಗಿ ಖಂಡಿತವಾಗೂ ನಡ್ಕೊಂಡು ಹೋಗುತ್ತೆ. ಆಮೇಲೆ ನಾನೇ ಇವತ್ತು ಬಂದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂದರೆ ಅದನ್ನು ಗುರುತಿಸೋದಕ್ಕೆ ನಾನಿಲ್ಲಿ ಬಂದಿರೋದು. ನೀವು ನೋಡಿರ್ಬೋದು, ನಾನು ಯಾವ ಕಲಾವಿದರನ್ನು ಇದುವರೆಗೆ ಸಂದರ್ಶನ ಮಾಡಿಲ್ಲ. ನನಗೆ ಅನ್ನಿಸ್ಬೇಕು, ಅದು ಮನಸ್ಸಿಂದ ಹುಟ್ಟಬೇಕು. ನಾನು ಮನಸ್ಸಿಂದ ಬರದೇ ಇರುವಂಥ ಯಾವ ಕೆಲಸನೂ ಮಾಡೋದಿಲ್ಲ ಜಿನಾಜಿ ನಾನು. ಸೊ ಹಾಗಾಗಿ ಇವತ್ತು ಬಂದಿದ್ದೀನಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂದರೆ ಅದನ್ನು ಗುರುತಿಸಿರೋದಕ್ಕೇನೆ ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ನೋಡಿ, ನೀವು ಮಾಡಿರೋಂಥ 2 ಮಾಸ್ಟರ್ಸು, ಸಂಸ್ಕೃತ ಮತ್ತು ಎಜುಕೇಷನ್ನು, ಈಗ ಮಾಡ್ತಾ ಇರೋದು ಕೂಡ ನೃತ್ಯ. ಇದು 3 ಎಷ್ಟು ಚೆನ್ನಾಗಿ ಒಂದು ಸಪೋರ್ಟ್ ಮಾಡುತ್ತೆ ಅನ್ನೋದಾದರೆ, ನೃತ್ಯ, ಎಜುಕೇಷನ್, ಸಂಸ್ಕೃತ ಎಲ್ಲ ಒಟ್ಟೊಟ್ಟಿಗೆ ಇರುವಂಥದ್ದು. ಇದನ್ನು ನೀವು ಮುಂಚಿತವಾಗಿಯೇ ಹೀಗೆ ನಡಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರಾ, ಅಥವಾ ಇದು ಹೇಗಾಯಿತು? ನಮ್ಮ ಅಮ್ಮ ಯಾವಾಗಲೂ ನನಗೆ ಕೃಷ್ಣ ಅಂತಾನೆ ಕರೆಯೋದು. ಹಾಗೆ ಇದ್ದೀರಾ ನೋಡೋಕ್ಕೆ ಅವರಿಗೆ. ಸೊ ನಾನು ಆ ಲೆಕ್ಕದಲ್ಲಿ ಹೇಳ್ತೀನಿ, ನನಗೆ ಒರಿಸ್ಸಾ ದೇವಕಿ ಆದರೆ ಈ ಕರ್ನಾಟಕ ಯಶೋದೆ ಥರ. ನನ್ನ ಕರ್ಮ ಭೂಮಿ ಮತ್ತು ಜನ್ಮಭೂಮಿ. ಸೊ ಇಲ್ಲಿ ನಾನು ಯಾವಾಗ ಒರಿಸ್ಸಾದಲ್ಲಿ ಇದ್ದಾಗ ನಮ್ಮ ಅಪ್ಪ ತೀರೋದ್ಮೇಲೆ ತುಂಬ ಪವರ್ಟಿ ಇರೋದ್ರಿಂದ ನಾನು ಅನಾಥಾಶ್ರಮ ಹೋದೆ. ಸೊ 5ನೇ ಕ್ಲಾಸಿಂದ ನಾನು ಅನಾಥಾಶ್ರಮಲ್ಲೇ ಓದಿದ್ದು. ಅಪ್ಪ ತೀರ್ಕೊಂಡು ವಯಸ್ಸು ಎಷ್ಟು? ಅದೇ 4th ಸ್ಟ್ಯಾಂಡರ್ಡ್, ಅರೌಂಡ್ 10-12. ಸೊ ಆವಾಗ ಹೋಗಿದ್ದು. ಇವತ್ತು ತನಕ ನಾನು ಸ್ವಾವಲಂಬಿ. ಏನು ಮಾಡ್ತಾ ಇದ್ದೀನಿ ಅದು ನಾನು ಒಬ್ಬನೇ ಮಾಡ್ತಾ ಇರೋದನ್ನು ಒಬ್ಬನೇ. ಅಮ್ಮ ಮನೇಲಿ ಇದ್ದಾರೆ, ಊರಲ್ಲಿ ಇದ್ದಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ನಾನು ಹೇಳಿದ ಥರ ಹೇಗೆ ಕಥಕ್ ಡ್ಯಾನ್ಸ್ ಇನ್ಸಿಡೆಂಟಲ್, ನನ್ನ ಹೋಲ್ ಲೈಫ್ ಈಸ್ ಇನ್ಸಿಡೆಂಟಲ್. ಲೈಕ್ ಕಂಪ್ಲೀಟ್ಲಿ ಐ ಡೋಂಟ್ ನೋ ವೇರ್ ಟು ಗೋ, ವಾಟ್ ಟು ಡೂ. ದೆ ಪುಟ್ ಇನ್ ಅನಾಥಾಶ್ರಮ್. ಐ ಸಾ ಅನಾಥಾಶ್ರಮ್. ಎಲ್ಲರೂ ಸಂಸ್ಕೃತ ಓದ್ತಾ ಇದ್ದಾರೆ, ನಾನು ಸಂಸ್ಕೃತ ಓದ್ತಾ ಇದ್ದೆ. ಆಮೇಲೆ 10th ಯಾವಾಗ ನನಗೆ ಸ್ಟೇಟ್ನಲ್ಲಿ ಫಸ್ಟ್ ರ್ಯಾಂಕ್ ಬಂತು, ದೆನ್ ಐ ರಿಯಲೈಸ್ ಐ ಹ್ಯಾವ್ ಸಮಥಿಂಗ್. ಟಿಲ್ ದೆನ್ ಐ ವಾಸ್ ತುಂಬ ಒಳಗಡೆ ಇರೋನು. ನಾನು ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಬಿಕಾಸ್ ನನಗೆ ಯಾವಾಗಲೂ ನಮ್ಮ ಅಮ್ಮ ಬೇಕು. 10th ಆದಮೇಲೆ +2 ಜಾಯ್ನ್ ಆದೆ. ಆ PU ಮಾಡುವಾಗ ಒಬ್ಬರು ಸೀನಿಯರ್, ಹೆಸರು ತಗೊಳ್ಳೋದು ಸರಿ ಇಲ್ಲ, ಅವ್ರು ಯಾವಾಗಲೂ ನನಗೆ ರ್ಯಾಗಿಂಗ್ ಮಾಡೋರು. ಸೊ ಆವಾಗ ನಾನು ಹೇಳಿದೆ, ನೋಡು ನಿನ್ಕಿಂತ ಜಾಸ್ತಿ ಮಾರ್ಕ್ ತೆಗಿತೀನಿ, ದೇವರ ಆಶೀರ್ವಾದ ಇವತ್ತು ತನಕ ಅವ್ರ ಮೇಲೆ ಇದ್ದೀನಿ. ಐ ರಿಸೀವ್ಡ್ ಯೂನಿವರ್ಸಿಟಿ ಟಾಪರ್. ಆವಾಗ ನಮ್ಮ ಗುರುಗಳು ಹೇಳಿದ್ರು, ನೋಡು ಒರಿಸ್ಸಾದಲ್ಲಿ ಸಂಸ್ಕೃತದ ಅಷ್ಟು ಇದು ಇಲ್ಲ, ಶೃಂಗೇರಿಗೆ ಹೋಗು. ಸೊ ನನ್ನ ಅಧ್ಯಯನ ಪರಂಪರೆ ಕಂಪ್ಲೀಟ್ ಶೃಂಗೇರಿ ಬಂದು ಅಲ್ಲಿ ನಾನು ವ್ಯಾಕರಣ ಓದಿ ಎಲ್ಲ ಮಾಡ್ತಾ ಇದ್ದಾಗ ನಾನು ಡ್ಯಾನ್ಸ್ ಮೇಲೆ ಸ್ವಲ್ಪ ರುಚಿ ತೋರಿಸಿದೆ. ಫಸ್ಟ್ ಡ್ಯಾನ್ಸ್ ಫಾರ್ಮ್ ನಾನು ಕಲ್ತಿದ್ದು ಯಕ್ಷಗಾನ. ಅದು ಒಂದು 1 ವೀಕ್ನಲ್ಲಿ ಕಲಿತು ಸುಧನ್ವ ಅರ್ಜುನ ಅಂತ ಒಂದು ರೂಪಕ ಅನ್ಬೋದೇನೋ ಅದು ಮಾಡಿದೆ. ಆವಾಗ ಒಬ್ಬರು ನೋಡಿಬಿಟ್ಟು, ಲಕ್ಷ್ಮೀನಾರಾಯಣ್ ನೀವು ತುಂಬ ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ, ನೀವು ಭರತನಾಟ್ಯಂ ಯಾಕೆ ಕಲಿಬಾರ್ದು ಅಂತ. ಸೊ ಹಾಗೆ ಭರತನಾಟ್ಯಂ ಕಲಿತು ಆಮೇಲೆ ಬ್ಯಾಂಗ್ಳೂರ್ ಬಂದು ಕಥಕ್ ಜಾಯ್ನ್ ಆದೆ. ಸೊ ಇದು ಎಲ್ಲ ಆದಮೇಲೆ ನಮ್ಮ ಗುರುಗಳ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಗ ನನಗೆ ತುಂಬ ಸುಸ್ತಾಗೋದು, ಇದು ಆಗೋದು ಸ್ಟಾರ್ಟ್ ಆಗೋಯಿತು. ಆ್ಯಂಡ್ ಯಾವಾಗಲೂ ಅಳೋದು, ಸರ್ ನನಗೆ ಬೇವರೇ ಬರ್ತಾ ಇಲ್ಲ, ಐ ಆಮ್ ನಾಟ್ ಡೂಯಿಂಗ್ ವೆಲ್ ಅಂತ. ಆವಾಗ ಅಂದ್ಕೊಂಡೆ ಯೋಗ ಯಾಕೆ ಮಾಡಬಾರ್ದು ಅಂತ SVSನಲ್ಲಿ ಯೋಗ ಜಾಯಿನ್ ಮಾಡಿ ಡಿಪ್ಲೊಮಾ ಮಾಡಿಕೊಂಡೆ. ಆ ಯೋಗ ಡಿಪ್ಲೊಮಾ ಯಾವಾಗ ಮುಗೀತು ಆವಾಗ ಅಂದ್ಕೊಂಡೆ, ಐ ಆಮ್ ದ ಡೆಡ್ಲಿ ಪರ್ಸನ್ ಆಫ್ ಸಾಂಸ್ಕ್ರಿಟ್, ಥಿಯೇಟರ್ ಆರ್ ಡ್ರಾಮಾ ಆರ್ ಡ್ಯಾನ್ಸ್ ಪ್ಲಸ್ ಯೋಗ. ಆವಾಗಿಂದ ನಂದು ಏನಾಯಿತು, ದೆನ್ ಐ ನೋ ವಾಟ್ ಐ ಆಮ್ ಡೂಯಿಂಗ್. ಟಿಲ್ ದೆನ್ ವಾಸ್ ವೆರಿ ಕ್ಲೂಲೆಸ್, ಲೈಕ್ ಏನೋ ಮಾಡಬೇಕು. ಡಾಕ್ಟ್ರೇಟ್ ಕೂಡ ಅಷ್ಟೇ, ತಿರುಪತಿ ಸೆಂಟ್ರಲ್ ಯೂನಿವರ್ಸಿಟಿಲಿ ಮಾಡ್ತಾ ಇದ್ದೆ. ಎವ್ರಿ ಮಂಡೇ ಹೋಗೋದು, ಫ್ರೈಡೇ ಬರೋದು, ಯಾಕೆಂದರೆ ಸ್ಯಾಟರ್ಡೆ ಸಂಡೇ ಇಲ್ಲಿ ಕಥಕ್ ಕ್ಲಾಸು. ದಿನ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ದನ್ ಹೇಳಿದೆ, ಇಲ್ಲ ನಾನು ಮಾಡೋಕ್ಕಾಗಲ್ಲ ಅಂತ. ಆವಾಗ ಗುರುಗಳು ಒಂದು ಮಾತೇ ಹೇಳಿದ್ರು, ನಾನು ಏನೂ ಮಾಡೋಕ್ಕಾಗಲಿಲ್ಲ, ಈ ಡಾಕ್ಟ್ರೇಟ್ ನನಗೋಸ್ಕರ ಮಾಡು. ಓ ಮೈ ಗಾಡ್. ದಿಸ್ ಡಾಕ್ಟ್ರೇಟ್ ಐ ಗಿವ್ ಟು ಹಿಮ್ ಒನ್. ದೆನ್ ಐ ಕಂಪ್ಲೀಟೆಡ್ ಮೈ ಡಾಕ್ಟ್ರೇಟ್. ಆಫ್ಟರ್ ಕೋವಿಡ್ ಬಂತು, 3 years ಅಲ್ಲೇ ಇದಾಯಿತು. ಸೊ 2021 ಒಂದು 5 ವರ್ಷ ಒಳಗಡೆ ನಾನು PhD ಮುಗಿಸಿದ್ದೆ. ಸೊ ಇದೆಲ್ಲ ಕನೆಕ್ಷನ್ ದೇವರು ಮಾಡಿದ್ದು. ಯಾಕೆಂದರೆ ನನಗೆ ಎಲ್ಲ ಮನೆ ಇಂದ ತೆಗ್ದು ಹಾಕಿದ್ಮೇಲೆ ಅವನು ಹಿಡ್ಕೊಂಡ ಕೈ. ಸೊ ಇವತ್ತು ಏನಾಗಿದೆ ಅದೆಲ್ಲ ದೇವರ ಆಶೀರ್ವಾದ. ಮಧ್ಯದಲ್ಲಿ ಸ್ವಲ್ಪ ತಳಮಳ ಆದಾಗ ಗುರುಗಳು. ಲಕ್ಷ್ಮೀನಾರಾಯಣ ಅವರೇ,
ನಿಮ್ಮನ್ನು ನೋಡ್ತಾ ಇದ್ರೆ ತುಂಬ ಸಕಾರಾತ್ಮಕ ಭಾವನೆ ಬರುತ್ತೆ. ಯಾಕೆ ಗೊತ್ತಾ, ನನಗೆ ಈ ವಿಚಾರ ಗೊತ್ತಿರಲಿಲ್ಲ. ನೀವು ಅನಾಥಾಶ್ರಮದಲ್ಲಿ ಬೆಳೆದಿದ್ದು, ಚಿಕ್ಕ ವಯಸ್ಸಲ್ಲಿ ತಂದೆನ ಕಳ್ಕೊಂಡಿದ್ದು. ನಿಮ್ಮನ್ನು ಎಷ್ಟು ಸಲ ಭೇಟಿ ಮಾಡಿದ್ರು ಯಾವತ್ತೂ ಆ ಸಿಂಪತಿ ಆಗಲಿ ಅಥವಾ ಆ ಒಂದು ಈ ರೀತಿ ಆಗೋಯ್ತು ನನ್ನ ಜೀವನ, ಈ ರೀತಿ ಆಗೋಯ್ತು ನನ್ನ ಜೀವನ ಅಂತ ಹೇಳ್ಕೊಳ್ಳದೆ ಯಾವಾಗಲೂ ತುಂಬ ಪಾಸಿಟಿವ್ ಆಗಿರ್ತೀರಾ, ಎನರ್ಜಿಯಿಂದ ತುಂಬಿರ್ತೀರಾ. ಇವಾಗ ಕ್ಲಾಸು, ಇದಾದಮೇಲೆ ಅದಾದಮೇಲೆ ಇದು, ನೆಕ್ಸ್ಟ್ ನನಗೆ ಪರೀಕ್ಷೆ ಬರ್ತಾ ಇದೆ, ಮುಂದಿನ ವಾರ ಕಾರ್ಯಕ್ರಮ ಇದೆ, ಅದಿದೆ. ಯಾವಾಗಲೂ ಒಂದು ಸಂತೋಷದಿಂದ, ಒಂದು ಆಸಕ್ತಿಯಿಂದ, ನಿಮಗಷ್ಟೇ ಅಲ್ಲ, ನಿಮ್ಮ ಮುಂದಿರೋರ್ಗು, ನಿಮ್ಮ ಜೊತೆಗಿರೋರ್ಗು, ನಿಮ್ಮ ಸುತ್ತಮುತ್ತ ಇರೋರ್ಗು ಕೊಡ್ತಾ ಇರ್ತೀರಾ. ಅದನ್ನು ನೋಡಿದಾಗ ಅದೇ ನೆನಪೇ ಹೊರತು ನಮಗೆ ನೀವು ಇಷ್ಟೆಲ್ಲ ಕಷ್ಟಪಟ್ಟು, ಇಷ್ಟೆಲ್ಲ ಶ್ರಮ ವಹಿಸಿ ಇಷ್ಟು ದೂರ ಬಂದಿದ್ದೀರಾ ಅಂತ ನಂಬೋದಕ್ಕೆ ಆಗೋದೇ ಇಲ್ಲ. ಆಮೇಲೆ ನೀವು ಹೇಳಿದ್ರು ನೋಡಿ, ಎಲ್ಲ ಹೀಗೆ ನಡೀತಾ ಇದೆ ಅಂತ. ಎಲ್ಲ ಸುಮ್ಮನೆ ನಡೀತಾ ಇಲ್ಲ. ಏನಾಗಿದೆ, ನೀವು ಪಟ್ಟಿರುವಂತಹ ಕಷ್ಟಗಳು, ಅನುಭವಿಸಿರುವಂತಹ ಒಂದು ನೋವು, ನಿಮ್ಮೊಳಗಡೆ ಒಂದು ಫೈರ್ ಇದೆ. ನನ್ನ ಜೀವನದಲ್ಲಿ ಅಚೀವ್ ಮಾಡಬೇಕು, ನನ್ನ ಜೀವನದಲ್ಲಿ ಕಷ್ಟಪಡಬೇಕು. ಅದಕ್ಕೆ ತಕ್ಕನಾಗಿ ನಿಮಗೆ ದೇವರು ಕೊಟ್ಟಿರೋ ದೊಡ್ಡ ವರ ನಾಗರಾಜ್ಜಿ ಅಂತ ಗುರುಗಳು. ಸೊ ಹಾಗಾಗಿ ಆ ಕಾಂಬಿನೇಷನ್ ಹೇಗಿದೆ ಅಂದರೆ, ನಾಗರಾಜ್ಜಿ ಅವ್ರಿಗೂ ನಿಮ್ಮ ಮೇಲೆ ಅಷ್ಟೇ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲವುದು ಧಾರೆ ಎರೆದುಬಿಟ್ಟಿದ್ದಾರೆ. ಹಾಗೆ ನೀವು ಕೂಡ ಗುರುಗಳ ಮೇಲೆ ಹಾಗೆ ಇಟ್ಕೊಂಡಿದ್ದೀರಾ. ಸೊ ದೇವರು ತಂದಿರೋಂತಹ ಈ ಸಂಬಂಧನ ನೀವು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಈ ವಿಚಾರವಾಗಿ ನೀವು ಇತ್ತೀಚಿನ ಯುವ ಪೀಳಿಗೆಯಲ್ಲಿ ಈ ಗುರು ಶಿಷ್ಯ ಪರಂಪರೆ ನಮ್ಮ ಸಮಯದಲ್ಲಿ ನಾವು ನೋಡಿದ್ವಿ, ನಾವು ಕಲಿಯುವಾಗ ಈಗ ಒಂದು 40 ವರ್ಷದ ಹಿಂದೆ ನೋಡಿದ್ವಿ. ಅದಕ್ಕೆ ಮುಂಚಿಂದೆಲ್ಲ ಕೇಳಿದ್ವಿ ಅಷ್ಟೇ. ಆಮೇಲಿಂದ ಈಗ ನಮಗೆ ನೋಡೋಕ್ಕೂ ಸಿಗ್ತಾ ಇಲ್ಲ, ಕೇಳೋದು ಕಡಿಮೆ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ನಿಮ್ಮ ಗುರು ಶಿಷ್ಯ ಪರಂಪರೆಯನ್ನು ನೋಡ್ತಾ ಇರೋದು ಈಗಿನ ಕಾಲಘಟ್ಟಕ್ಕೆ ಒಂದು ದೊಡ್ಡ ವಿಚಾರನೇ. ಈ ವಿಚಾರವಾಗಿ ನೀವು ಇಂದಿನ ಪೀಳಿಗೆಗೆ ಏನು ಹೇಳ್ತೀರಾ? ನಮ್ಮ ಕ್ಲಾಸ್ ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆಗೋಕ್ಕೆ ಬರುವಾಗ ನಾನು ಯಾವಾಗಲೂ ಪ್ಯಾರೆಂಟ್ಸ್ಗೆ ಹೇಳೋದು ಅಷ್ಟೇ, ಮುದ್ದು ಮಾಡ್ತೀರಾ ಅಂತ. ಮುದ್ದು ಮಾಡಿದ್ರೆ ಸ್ವಲ್ಪ ಕಷ್ಟ ಇಲ್ಲಿ. ಯಾಕೆಂದರೆ ನಾವು ಯಾವಾಗ ಒಬ್ರು ಸಿಟ್ಟು ಮಾಡ್ಕೋಬೋದು, ನಮ್ಮ ಎಮೋಷ್ನಲ್ ಮೆಂಟಲಿಟಿ ತೋರಿಸ್ಬೋದು ಅಂದರೆ ವೆನ್ ವಿ ಲೈಕ್ ಸಮ್ವನ್ ಲೈಕ್ ಮೈ ಓನ್. ಕರೆಕ್ಟ್. ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿ ಅಂತ ಅಂದಾಗ ಆಗತ್ತೆ. ಸೊ ನನ್ನ ಗುರುಗಳು ನನಗೆ ಹಾಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಸೊ ನನಗೆ ಯಾವಾಗಲೂ ಏನು ಅನಿಸುತ್ತೆ ಅಂದರೆ, ನಾವು ಫಸ್ಟು 2 days ಕ್ಲಾಸ್ ಮೈಂಡ್ಸೆಟ್ ಬಿಡಬೇಕು. ಎಕ್ಸಸೈಸ್ಗೋಸ್ಕರ ಬರ್ತೀವಿ, ಸ್ವಲ್ಪ ಫ್ರಸ್ಟ್ರೇಷನ್ ಆಯಿತು, ಡ್ಯಾನ್ಸ್ ಕ್ಲಾಸ್ ಬರ್ತೀವಿ ಅಂತ ಬಿಡಬೇಕು. ಡ್ಯಾನ್ಸ್ ಬೇಕು ನಮಗೆ ಅಂತ ಅದೊಂದು ಆತ್ಮಸಂತೃಪ್ತಿ ಇರಬೇಕು. ಆವಾಗಲೇ ನೀವು ಆ ವಿದ್ಯೆಯನ್ನು ಕಲಿತೀವಿ. ಸೊ ನಾವು ಯಾವಾಗ ಆ ಡ್ಯಾನ್ಸ್ ನಮ್ಮನ್ನು ಅಂತ ಅಂದ್ಕೊಂಡು ನಮ್ಮದು ಅಂತ ಅಂದ್ಕೊಂಡು ಬರ್ತೀವಲ್ಲ, ಆವಾಗ ಗುರುಗಳ ಜೊತೆಗೆ ಕನೆಕ್ಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ದೆನ್ ಗುರುಗಳ ಜೊತೆಗೆ ಅದು ಕಲಿಬೇಕಂತ ಏನಿರಲ್ಲ, ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ನೋಡ್ತಾ ನಾವು ಕಲಿತೀವಿ ಬಿಟ್ಟರೆ ಸ್ಪೆಸಿಫಿಕ್ಕಾಗಿ ಲೈಫ್ ಸ್ಕಿಲ್ ಯಾರು ಟೀಚ್ ಮಾಡೋಕ್ಕಾಗಲ್ಲ. ಸೊ ಆ ಗುರು ಶಿಷ್ಯ ಪರಂಪರೆ ಇವಾಗ ಹೇಗಾಗಿದೆ ಅಂದರೆ, ಒಂದು ಕಡೆ ಅಪರ್ಚುನಿಟಿ ಸಿಕ್ತು, ಅವರು ಕರೀತಾ ಇದ್ದಾರೆ, ಅವರು ಸ್ವಲ್ಪ ಹೆಸರು ಜಾಸ್ತಿ ಮಾಡ್ಕೊಂಡಿದ್ದಾರೆ, ನಾನು ಅವ್ರ ಟ್ರಿಪ್ಗೆ ಸೇರ್ಕೋತೀನಿ, ಇಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಹೋಗ್ತಾ ಇದ್ದಾಗ ಏನಾಗುತ್ತೆ, ಆ ಬಾಂಡ್ ಬಿದ್ದೋಗುತ್ತೆ. ನಿಜ. ಅಪ್ಪ ಅಪ್ಪನೇ, ಅಮ್ಮ ಅಮ್ಮನೇ, ಚಿಕ್ಕಮ್ಮನೇ ಅಲ್ವಾ? ಸೊ ನಮ್ಮ ಗುರುಗಳು ಅಂತ ಅಂದ್ಕೊಂಡು ಅವ್ರ ಜೊತೆಗೇ ನಾನು ತಪ್ಪು ಮಾಡಿದ್ದೀನಿ. ನಾನು 4 ವರ್ಕ್ಶಾಪ್ ಅಟೆಂಡ್ ಮಾಡಿದೆ, ನಾನು ಎಲ್ಲ ಕಡೆ ಹೋದೆ, ಹೊಡ್ತಾ ಬೀಳುತ್ತಲ್ಲ, ಆವಾಗ ನಾವು ಅರ್ಥ ಆಗುತ್ತೆ ನಮ್ಮವ್ರು ಯಾರು ಅಂತ. ಸೊ ನಾನು ನಮ್ಮ ಮಕ್ಕಳಿಗೂ ಯಾವಾಗಲೂ ಹೇಳ್ತೀನಿ, ನಾವು ಯಾರಿಗೂ ವರ್ಕ್ಶಾಪ್ ಅಟೆಂಡ್ ಮಾಡಬೇಡಿ, ಯಾರ ಜೊತೆಗೆ ಮಾಡಬೇಡಿ ಅಂತ ಹೇಳಬೇಡಿ ಅಂತ ಹೇಳಲ್ಲ. ಹೋಗಿ ಮಾಡಿ, ಆದರೆ ಸ್ವಂತ ಮನೆ ಯಾವುದು, ನೀವೇನು ಕಲ್ತಿದ್ದೀರಾ, ನೆಸೆಸಿಟಿ ಇದೆಯಾ ಅಂತ ಅನ್ಕೋಬೇಕು. ನಮ್ಮ ಏಜ್ನವರು ಇವಾಗ ನಮ್ಗಿಂತ ಚಿಕ್ಕವರು ಇದ್ದಾಗ ಏನು ಮಾಡ್ತಾರೆ ಅಂದರೆ, 2 ವರ್ಷ ಒಂದು ಗುರುಗಳು, ಇನ್ನು 3 ವರ್ಷ ಇನ್ನೊಂದು ಗುರುಗಳು. ನಾನು ಹೇಳೋದನ್ನು, ಗುರುಗಳು ಸರಿ ಇಲ್ಲ ಆದರೂ ನಾವು ಸರಿ ಇದ್ದರೆ ನಮ್ಮ ಗುರುಗಳನ್ನೂ ಸರಿ ಮಾಡಿಬಿಡ್ತೀವಿ. ಎಸ್ ಎ ಎಕ್ಸಾಂಪಲ್, ನನಗೆ ಈ ವಿಷಯ ಗೊತ್ತಿಲ್ಲ, ನಾನು ನಮ್ಮ ಗುರುಗಳನ್ನ ಬಿಡೋದು ಬದಲು ಅವ್ರ ಜೊತೆ ಕೂತ್ಕೊಂಡು ಸರ್ ನನಗೆ ಇದು ಹೇಳ್ಕೊಡಿದಾಗ ಗುರುಗಳಿಗೆ ಎಲ್ಲೋ ಒಂದು ಕಾರ್ನರ್ನಲ್ಲಿ ಬೀಳುತ್ತೆ, ಹೋಗಿ ವರ್ಕ್ ಮಾಡ್ತಾರೆ, ಬಂದು ಹೇಳ್ಕೊಡ್ತಾರೆ. ನಿಜ. ಸೊ ನಾವು ಗುರುಗಳ್ನು ಚೇಂಜ್ ಮಾಡ್ತಾ ಹೋದರೆ ಗುರು ಶಿಷ್ಯ ಪರಂಪರೆ ಬೆಳೆಯಲ್ಲ. ಗುರುಗಳ ಜೊತೆಗೆ ಇದ್ದು ಅವ್ರದ್ದು ತಪ್ಪು ಸುಖ ದುಃಖ ಏನಿದ್ರು ಹಂಚ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ನಾನು ಅಲ್ಲದೆ, ಇವಾಗ ನಾನು ಅವ್ರಿಗೆ ಶಿಷ್ಯ ಅಲ್ಲದೆ ಆ 10 ಶಿಷ್ಯರು ಇದ್ದಾರೆ. ಹೌದು, ನೀವು ಹೇಳಿದ್ರಿ ನಿಮ್ಗೆ ತುಂಬ ಪ್ರೀತಿ ಮಾಡ್ತಾರೆ ಅಂತ. ಅವ್ರು ನನ್ನ ಒಬ್ಬನಿಗೋಸ್ಕರ ಅಲ್ಲ, ಯಾರು ಬಂದರೂ ಅದೇ ಥರ ಪ್ರೀತಿ ಮಾಡ್ತಾರೆ. ಕೆಲವು ಟೈಮ್ ನಮಗೇನೆ ಕ್ಲಾಸ್ ಆಗುತ್ತೆ, ಅವ್ರು ಯಾಕೆ ಹಿಂಗೆ ಹೇಳ್ಕೊಡ್ತೀರಾ, ಅವ್ರು ಹೇಳೋದು ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ, ಅವ್ರ ಕರ್ತವ್ಯ ಮಾಡಲಿ ಅಂತ. ಸೊ ಕೆಲವು ಟೈಮ್ ಅನ್ಸುತ್ತೆ, ನಾವು ಅನ್ಕೋತೀವಿ ನಾವು ಮಾಡ್ತಾ ಇದ್ವಿ, ನಾನೇ ಹೇಳ್ತಾ ಇದ್ವಿ, ಬಟ್ ಒಂದು ಕಡೆ ಕಾರ್ಮಿಕ್ ಕನೆಕ್ಷನ್ ಇದೆ, ಅದು
ಕರ್ಕೊಂಡು ಹೋಗ್ತಾ ಇದೆ. ಸೊ ನಾವು ಎಲ್ಲರೂ ಪ್ರೀತಿಯಿಂದ, ಭಕ್ತಿಯಿಂದ, ಒಂದು ಲಾಯಲ್ಟಿಯಿಂದ ಒಂದೇ ಗುರುಗಳ ಜೊತೆಗೆ ಇದ್ದು ತುಂಬ ಆಶೆದು ಒಂದು ಲಿಮಿಟೇಷನ್ ಇದೆ, ಅತ್ಯಾಶ ಇರಬಾರ್ದು. ಆವಾಗ ಏನಾಗುತ್ತೆ, ಎವ್ರಿಥಿಂಗ್ ವಿಲ್ ಸ್ಪಾಯ್ಲ್, ಅತಿ ಸರ್ವತ್ರ ವರ್ಜಯತೆ ಅಂತೀವಿ ಅಲ್ಲ. ಸೊ ಕಂಟ್ರೋಲ್ ಮಾಡ್ಕೊಂಡು ಇದ್ದು ಲಾಯಲ್ ಆಗಿ ವಿಶ್ವಾಸ ಇರಬೇಕು ಗುರುಗಳ ಮುಂದೆ. ಆ್ಯಂಡ್ ದೆನ್ ಐ ಆಮ್ ದ ರಿಸಲ್ಟ್ ಆಫ್ ನಾಗರಾಜ್ ಸರ್. ಐ ಕ್ಯಾನ್ ಸೇ ವೆರಿ ಪ್ರೌಡ್ಲಿ, ಐ ಟ್ರಸ್ಟ್ ಹಿಮ್ ಬ್ಲೈಂಡ್ಲಿ ಟುಡೇ ವೇರ್ ಐ ವಾಟ್ ಎವರ್ ಐ ಆಮ್ ಲಿಟಲ್ ಬಿಟ್, ಬಟ್ ಐ ಆಮ್. ಆ್ಯಂಡ್ ಅವರು ಕೈ ಬಿಟ್ಟಿಲ್ಲ. ಆ್ಯಂಡ್ ಅವ್ರದ್ದು ವಿದ್ಯೆನೇ ಜನ ಗುರುಸ್ತಾ ಇದ್ದಾರೆ, ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಒಂದು ಕ್ವಶನ್ ಕೇಳಿದ್ರಿ, ನೀವು ನಾರ್ಮಲಿ ಹೀಗಿದ್ದೀರಾ ಸ್ಟೇಜ್ ಮೇಲೆ. ನಾನು ಯಾವಾಗಲೂ ನಮ್ಮ ಮಕ್ಕಳಿಗೆ ಹೇಳ್ತೀನಿ, ದ ಟೈಮ್ ಐ ಎಂಟರ್ ಸ್ಟೇಜ್ ಐ ಆಮ್ ನಾಟ್ ಐ ಆಮ್. ಆ್ಯಂಡ್ ನಂದು ಇಷ್ಟು ಕಾನ್ಫಿಡೆನ್ಸ್, ಮೇ ಬಿ ಸೇ ಓವರ್ ಕಾನ್ಫಿಡೆನ್ಸ್. ನಾನು ತಪ್ಪನ್ನು ಓವರ್ ಕಾನ್ಫಿಡೆನ್ಸಲ್ಲೇ ಮಾಡ್ತೀನಿ. ಕ್ಯಾಮ್ರಾ ನನ್ನ ಮುಂದೆ ತೋರಿಸ್ತಾ ಇರ್ತೆ ಆಸ್ ಇಫ್ ಐ ಆಮ್ ಡೂಯಿಂಗ್ ರೈಟ್. ನಾನು ತಪ್ಪು ಮಾಡ್ತಾ ಇರ್ತೀನಿ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಐ ಆಮ್ ಡಿಫ್ರೆಂಟ್ ಆ್ಯಂಡ್ ದಟ್ ಆಲ್ ಕ್ರೆಡಿಟ್ ಗೋಸ್ ಟು ಗುರುಜಿ. ಅವ್ರು ಹೇಳ್ತಾರೆ, ಇಲ್ಲಿ ಇಷ್ಟು ಹೇಳ್ಕೊಟ್ಟಿದ್ದೀನಪ್ಪ, ಸ್ಟೇಜ್ ಆದಮೇಲೆ ಹೆಂಗೆ ಮಾಡ್ತೀಯ ಮಾಡು. ಸೊ ಇದು ಆ ವಿಶ್ವಾಸ, ಆ ಲಾಯಲ್ಟಿ ಹೇಗೆ ಬರಬೇಕಂದ್ರೆ ಒಂದು ಗುರು ಶಿಷ್ಯ ಪರಂಪರೆಯಿಂದನೇ ಬರಬೇಕು, ಇಲ್ಲಾಂದರೆ ತುಂಬ ಕಷ್ಟ. ತುಂಬ ಸತ್ಯವಾಗಿ ಹೇಳ್ತೀರಿ ನೀವು. ಅದನ್ನು ಭಾಳ ಸೊಗಸಾಗಿ ವಿವರಿಸಿದ್ರಿ. ನೀವು ಕೊಟ್ಟಂಥ ಉದಾಹರಣೆ ಕೂಡ ತುಂಬ ಚೆನ್ನಾಗಿತ್ತು, ಭಾಳ ಖುಷಿ ಆಯಿತು. ಇವಾಗ ನೀವು ಇನ್ನೇನು 3 ಮಾಸ್ಟರ್ಸ್ ಆಗುತ್ತೆ, ಡಾಕ್ಟ್ರೇಟ್ ಇದೆ, ಆಮೇಲೆ ಎಜುಕೇಷನಲ್ಲೇ ನೀವು ಮಾಸ್ಟರ್ಸ್ ಮಾಡಿರೋದ್ರಿಂದ ನಿಮ್ಮ ಒಂದು ಏನು ಹೇಳ್ತಾರೆ ದೃಷ್ಟಿಕೋನ ಬೇರೆಯೇ ಇರುತ್ತೆ. ಮುಂದಿನ ನಿಮ್ಮ ಯೋಜನೆಗಳು ಅಂದರೆ ಏನೇನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ನೃತ್ಯ ಕ್ಷೇತ್ರದಲ್ಲಾಗಬಹುದು ಅಥವಾ ತರಬೇತಿನ ನಡೆಸ್ಕೊಂಡು ಹೋಗೋದಾಗಬಹುದು. ಓವರ್ ಆಲ್ ನಿಮ್ಮ ಒಂದು ವಿಷನ್ ಏನಿದೆ ಅಂತ ಕೇಳ್ಬೋದಾ? ವಿಷನ್ ಅಂತ ಹಾಗೆ ಹೇಳೋದ್ರಿಂದ ನಾನೇನು ಹೇಳ್ಬೋದು ಅಂದರೆ ಐ ವಿಲ್ ರೀಚ್ ದಟ್. ನಾನು ಈ 10 year 12 year ಜರ್ನಿನಲ್ಲಿ ಏನೇನು ಕಷ್ಟಗಳು ನನಗೆ ಸಿಗ್ತಾ ಇದೆ, ಬಿಕಾಸ್ ನಾನು ಯಾವಾಗಲೂ ಜನರಲೈಸ್ ಮಾಡ್ತೀನಿ. ಲಕ್ಷ್ಮೀನಾರಾಯಣ್ ಈಸ್ ಈಕ್ವಲಿ ಸಮ್ ಗುಡ್ ಡಾನ್ಸರ್ಸ್ ಹೂ ಈಸ್ ರಿಯಲಿ ಸ್ಟ್ರಗ್ಲಿಂಗ್ ಟು ಗೆಟ್ ಸಮಥಿಂಗ್, ಟು ರೀಚ್ ಸಮಥಿಂಗ್, ಆ್ಯಂಡ್ ಆಲ್ಸೋ ನಾವು ಸೊಸೈಟಿಗೆ ಒಳ್ಳೇದು ಕೊಡಬೇಕು ಅಂತ. ಸೊ ವೆನ್ ಐ ಸೇ ನಾನು, ಅವಾಗ ಜನರಲೈಸ್ ಫ್ಯೂ ಪೀಪಲ್ ಹೂ ಆರ್ ವರ್ಕಿಂಗ್ ಹಾರ್ಡ್, ಲಾಯಲ್ ಟು ದೇರ್ ಗುರು. ಸೊ ನಮ್ಮೆಲ್ಲರದ್ದು ವಿಷನ್ ನಾನು ಏನು ಅನ್ಕೋತೀನಿ ಅಂದರೆ ಐ ವಿಲ್ ರೀಚ್ ಇನ್ ಎ ಪೊಸಿಷನ್ ವೇರ್ ಐ ವಿಲ್ ಟ್ರೀಟ್ ಎವ್ರಿಬಡಿ ಸೇಮ್, ಐ ಕ್ಯಾನ್ ಗಿವ್. ಆ್ಯಂಡ್ ಆಲ್ಸೋ ನನ್ನ ಗುರುಗಳದ್ದು ಹೆಸರು ಇನ್ನೂ ಮೇಲೆ ಬರಬೇಕು, ನಮ್ಮ ಟ್ರಸ್ಟ್ ಇನ್ನೂ ಮೇಲೆ ಬರಬೇಕು. ಆ್ಯಂಡು ತುಂಬ ಜನ, ತುಂಬ ಸ್ಟೂಡೆಂಟ್ಸ್ ಇದ್ದಾರೆ, ಕಷ್ಟಪಡ್ತಿದ್ದಾರೆ. ಐ ಶುಡ್ ಹೆಲ್ಪ್ ದೆಮ್ ಔಟ್ ಟು ರೀಚ್ ದೆಮ್. ಸೊ ನನಗೆ ಯಾವಾಗಲೂ ಆಸೆ ಏನೆಂದರೆ ಒಂದು ಟೈಮ್ ಬರುತ್ತೆ ಎಲ್ಲಿ ನಾನು ಆ ಸಂಸ್ಥೆಯಲ್ಲಿ ನಾನು ನಿರ್ದೇಶಕಿಗೆ ಕೂತ್ಕೊಂಡು 10 ಜನ 100 ಮಕ್ಕಳಿಗೆ ಹೆಲ್ಪ್ ಮಾಡಬೇಕು. ಅದು ಅಲ್ಲದೆ ನಮ್ಮ ಡ್ಯಾನ್ಸ್ನಲ್ಲಿ ಇನ್ನೊಂದು ಮೈನಸ್ ಇರ್ಬೋದು ಪ್ಲಸ್ ಇರ್ಬೋದು ಹೇಳೋಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ. ತುಂಬ ಪ್ರಾಕ್ಟಿಕಲ್ನಲ್ಲಿ ಹೋಗ್ತೀವಿ, ಪರ್ಫಾರ್ಮೆನ್ಸ್. ಆದ್ದರಿಂದ ಏನಾಗುತ್ತೆ, ಥಿಯರಿಟಿಕಲ್ ನಾಲೆಜ್ ತುಂಬ ಲೆಸ್ ಆಗ್ತಾ ಇದೆ. ಸೊ ಎರಡೂ ಅಪ್ಪ ಅಮ್ಮ ಹತ್ರ ಕರ್ಕೊಂಡು ಹೋಗಬೇಕು, ಶಾಸ್ತ್ರನೂ ಓದಬೇಕು, ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಮಾಡಬೇಕು. ಆವಾಗ ಆ ಸಾಮಂಜಸ್ಯ ಇದೆ ಅಲ್ಲ, ಅದು ಯಾವಾಗಲೂ ಇರುತ್ತೆ. ಇಲ್ಲ ಅಂದರೆ ಒಂದು ತುಂಬ ಪ್ರಾಕ್ಟಿಕಲ್ ಹೋಗ್ತಾರೆ, ಜಾವಳಿ ಅಂದರೆ ಏನಮ್ಮ, ಓ ಅದು ಗೊತ್ತಿಲ್ಲ ನನಗೆ, ಐ ಕ್ಯಾನ್ ಪರ್ಫಾರ್ಮ್ ವೆಲ್ ಅಂತಾರೆ. ಅಥವಾ ಠುಮ್ರಿ ಅಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಠುಮ್ರಿ, ಏನು ಗೊತ್ತಿಲ್ಲ. ಸೊ ನನಗೆ ಯಾವಾಗಲೂ ನಾನು ಎಜುಕೇಷನ್ ಪರಂಪರೆ ಏನು ಬಂದಿದೆ ಅಂದರೆ ಥಿಯರಿ ಪ್ರಾಕ್ಟಿಕಲ್ ಬೋತ್ ಆರ್ ಈಕ್ವಲ್ ಅಂತ ಅಂದ್ಕೊಂಡು ನಾನು ಅದು ತೊಗೊಂಡು ಹೋಗಬೇಕು. ಮುಂದೆ ನೃತ್ಯ ಕ್ಷೇತ್ರದಲ್ಲಿ ತುಂಬ ಸಾಧನೆ ಮಾಡಬೇಕು. ನಾನು ಒರಿಸ್ಸಾಯಿಂದ ಬಂದಿದ್ರೂ ನಾನು ಸಂಸ್ಕೃತ ಹಿಂದಿ ಅಲ್ಲದೆ ಕನ್ನಡ ಪ್ರವಚನಗಳು ಆಗಲಿ, ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಇರೋದು ದಾಸರ ಪದ ಆಗಲಿ ತುಂಬ ಎಂಜಾಯ್ ಪಡ್ತೀನಿ. ಯಾಕಂದರೆ ನನಗೆ ಅರ್ಥ ಆಗತ್ತೆ ಅದು. ಇವಾಗ ನಾನು ಕನ್ನಡ ಮಾತಾಡ್ತೀನಿ, ಕನ್ನಡ ಓದ್ತೀನಿ, ಅರ್ಥ ಮಾಡ್ಕೋತೀನಿ. ಸೊ ಯಾವತ್ತೂ ಅಷ್ಟೇ ಯಾವ ಡ್ಯಾನ್ಸ್ ಫಾರ್ಮ್ನು ಭಾಷೆ ಕಟಿಬದ್ಧವಾಗಿ ಇರಬಾರ್ದು, ಬಿಯಾಂಡ್ ಲ್ಯಾಂಗ್ವೇಜ್ ಇರಬೇಕು, ಆವಾಗಲೇ ಅದು ರೀಚ್ ಆಗುತ್ತೆ. ಸೊ ನನಗೆ ಅದನ್ನು ಆಸೆ, ಕನ್ನಡ ಲ್ಯಾಂಗ್ವೇಜ್ ಆಗಲಿ, ಒರಿಯಾ ಲ್ಯಾಂಗ್ವೇಜಲ್ಲಿ ತುಂಬ ವರ್ಕ್ ಮಾಡಬೇಕು. ಲೈಫ್ ಇರೋ ತನಕ ಮಾಡ್ತಾ ಇರಬೇಕು ಅಷ್ಟೇ. ನೀವು ನಿಮ್ಮ ಜೀವನದ ಆದರ್ಶಗಳು, ನಿಮ್ಮ ದೂರದೃಷ್ಟಿ, ಆಮೇಲೆ ಈಗ ಹೇಳಿದ್ರಿ ಕಷ್ಟಪಡ್ತಾ ಇರೋಂಥ ತುಂಬ ವಿದ್ಯಾರ್ಥಿಗಳಿದ್ದಾರೆ, ಮಹತ್ವಾಕಾಂಕ್ಷೆ ಇರುವಂತಹ ಯುವ ಪೀಳಿಗೆ ಇದ್ದಾರೆ, ನೃತ್ಯ ಕಲಿಬೇಕು, ಈ ಥರ ಕ್ಷೇತ್ರಗಳಲ್ಲಿ ನಾನು ಸಹಾಯ ಮಾಡಬೇಕು ಅಂತ ಹೇಳಿದ್ರಿ. ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿರೋ ಆದರ್ಶಗಳನ್ನ ನೋಡಿದ್ರೆ ಅದೆಲ್ಲದನ್ನು ನೀವು ಸಾಧನೆ ಮಾಡೇ ಮಾಡ್ತೀರಾ ಅನ್ನೋ ಗ್ಯಾರಂಟಿ ನನಗಿದೆ. ಯಾಕಂದರೆ ನೀವು ಬೆಳೆದು ಬಂದಂಥ ರೀತಿನೂ ಕೂಡ ನೀವು ಮರ್ತಿಲ್ಲ. ಆಮೇಲೆ ತುಂಬ ಸರಳವಾದ ಬದುಕನ್ನು ಬದುಕ್ತಾ ಇದ್ದೀರಾ. ನಿಮ್ಮ ವಿಷನ್ ಕ್ಲಿಯರ್ ಇದೆ, ನೀವು ಜಾಸ್ತಿ ಮಾತಾಡಲ್ಲ, ಆದರೆ ನಿಮ್ಮ ವಿಷನ್ ಕ್ಲಿಯರ್ ಆಗಿದೆ. ಹಾಗಾಗಿ ನೀವು ಇನ್ನೂ ಬಹಳ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡ್ತೀರಾ ಅನ್ನೋದ್ರಲ್ಲಿ ನನಗಂತೂ ಯಾವ ಸಂಶಯನೂ ಇಲ್ಲ.
ನಿಮ್ಮ ಗುರುಗಳ ಹೆಸರನ್ನು ಕೂಡ ನೀವು ಉಳಿಸಿ ಬೆಳೆಸ್ತೀರಾ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಶೀಘ್ರದಲ್ಲೇ ತುಂಬ ದೊಡ್ಡ ಹೆಸರನ್ನು ಮಾಡ್ತೀರಾ, ಸಾಧನೆ ಮಾಡ್ತೀರಾ, ಸೇವೆ ಮಾಡ್ತೀರಾ. ಯಾಕಂದರೆ ಸೇವೆ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಪದ. ಎಲ್ಲರೂ ಸಾಧನೆ ಮಾಡಬಹುದು ಅಥವಾ ಗಳಿಸಬಹುದು ಎಲ್ಲ, ಆದರೆ ಸೇವೆ ಮಾಡೋರು ತುಂಬ ಕಡಿಮೆ ಜನ ಇರ್ತಾರೆ. ಹಾಗಾಗಿ ನಿಮ್ಮ ಗುರುಗಳಿಂದ ಬಂದಂಥ ಆ ಒಂದು ಕ್ವಾಲಿಟಿನ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ ಅನ್ನೋದ್ರಲ್ಲಿ ನನಗೆ ಯಾವ ಸಂಶಯನೂ ಇಲ್ಲ ಲಕ್ಷ್ಮೀನಾರಾಯಣ್ ಜಿ. ನನಗೆ ಮುಂದೆ ಏನಾಗತ್ತೆ ಏನಂತ ತುಂಬಾ ನನಗೆ ಯೋಚನೆ ನಾನು ಯಾವಾಗಲೂ ಗುರುಗಳಿಗೆ ಹೇಳ್ತೀನಿ ಸರ್. ನನಗೆ ಒಂದೇ ಒಂದು ಗಿಲ್ಟಿ ಫೀಲಿಂಗ್ ಏನಂದ್ರೆ ನಮ್ಮ ಮಕ್ಕಳು ಬೆಳೆಂದೂರಿಂದ ಸಿಲ್ಕ್ ಬೋರ್ಡಿಂದ ಇಷ್ಟು ದೂರ ಇರುತ್ತೆ, ಬೆಂಗಳೂರ್ದು ಗೊತ್ತು, ಪಾಪ 5 ಗಂಟೆಗೆ ಬರ್ತಾರೆ, ಬಂದ ತಕ್ಷಣ ಡ್ಯಾನ್ಸ್ ಕಲಿತಾರೆ, ಒಂದು ಕಪ್ಪು ಅಟ್ಲೀಸ್ಟ್ ಒಂದು ಕಷಾಯ ಕೊಡೋಕ್ಕೂ ಇಲ್ಲ, ಒಂದು ಕಾಫಿ ಕೊಡೋಕ್ಕೂ ಇಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಏನಿಲ್ಲ, ಬೇಸಿಕ್ ಫೆಸಿಲಿಟಿ ಒಂದು ನಮ್ಮದು ಸ್ವಂತ ಇನ್ಸ್ಟಿಟ್ಯೂಟು, ಮಕ್ಕಳು ಬರಬೇಕು ಮನೆಗೆ 24/7 ಅಲ್ಲೇ ದೋಸೆ ಹಾಕ್ತಾ ಇರಬೇಕು, ಕಾಫಿ ಕುಡಿತಾ ಇರಬೇಕು, ಡ್ಯಾನ್ಸ್ ಮಾಡ್ತಾ ಇರಬೇಕು. ಅದು ನಂದು ಕನಸು. ನನ್ನ ಮನೆ ಬರೀ 10 to 4 ಅಷ್ಟೇ ಖಾಲಿ ಇರಬೇಕು, ಉಳಿದುದು ಕಂಪ್ಲೀಟ್ಲಿ ಮಕ್ಕಳು ಇರಬೇಕು. ಯಾವಾಗಲೂ ಡ್ಯಾನ್ಸು, ಮ್ಯೂಸಿಕ್ಕು, ಥಿಯೇಟರು, ಯೋಗ ನಡೀತಾ ಇರಬೇಕು. ಅದೊಂದು ಟಾರ್ಗೆಟ್ ಇದೆ. ನಡೆಯುತ್ತೆ, ದೇವರ ಆಶೀರ್ವಾದ ಇರಬೇಕು. ಖಂಡಿತ ನಡೆಯುತ್ತೆ, ಶೀಘ್ರದಲ್ಲೇ ನಡೆಯುತ್ತೆ. ಅವಾಗ ನಾನು ಬರ್ತೀನಿ. ಇನ್ನು ಅವತ್ತು ಹೇಳಿದ್ರಿ ಇವತ್ತು ನಡೀತಾ ಇದೆ ಅಂತ ಹೇಳಿ, ಅದ್ರ ಬಗ್ಗೆ ಅವತ್ತು ಮಾತಾಡೋಣ. ಅವತ್ತೇ ಇಂಟರ್ವ್ಯೂ ತಗೊಳ್ಳಿ, ಅವತ್ತು ಮಾತಾಡೋಣ. ಕಾಯ್ತಾ ಇದ್ದೀನಿ ಅವತ್ತಿನ ಸಂದರ್ಶನಕ್ಕೆ. ಯುವ ಪೀಳಿಗೆಗೆ ನಿಜ ನಿಮ್ಮ ಜೀವನ ನೋಡ್ತಾ ಇದ್ರೇ ಒಂದು ಅದರಲ್ಲೇ ಎಷ್ಟೊಂದು ಅಡ್ವೈಸ್ ಇದೆ, ಅದರಲ್ಲೇ ಎಷ್ಟೊಂದು ಉದಾಹರಣೆಗಳಿದೆ. ಇಷ್ಟು ನಿಮ್ಮ ಹಂಚ್ಕೊಂಡ್ರಿ, ಇನ್ನೂ ಸಾಕಷ್ಟಿದೆ. ನೀವು ಬಂದಂತಹ ದಾರಿಗೆ ನಾವು ಹೋಲಿಸ್ಕೊಂಡ್ರೆ ಇನ್ನೂ ಮಾತಾಡುವಂಥ ತುಂಬ ಇದೆ. ಆದರೆ ನೀವು ಅಷ್ಟು ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಿಮ್ಮ ಅನುಭವಗಳು ಸಾಕಷ್ಟಿದೆ. ನೀವು ನಿಮ್ಮ ಮನೆನ ಬಿಟ್ಟು, ಆಮೇಲೆ ಅನಾಥಾಶ್ರಮದಲ್ಲಿ ಬೆಳೆದು, ಆಮೇಲೆ ಶೃಂಗೇರಿಗೆ ಬಂದು, ಬೇರೆಯೇ ಒಂದು ರಾಜ್ಯ, ಅಲ್ಲಿ ಬಂದು ಎಷ್ಟು ಚೆನ್ನಾಗಿ ನಿರರ್ಗಳವಾಗಿ ಕನ್ನಡ ಮಾತಾಡ್ತೀರಾ, ಕನ್ನಡ ಓದ್ತೀರಾ, ಆಮೇಲೆ ಇನ್ನು ನೃತ್ಯದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ. ತುಂಬ ಇದೆ, ನಿಮ್ಮ ಅನುಭವಗಳು ತುಂಬಾ ಇದೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನದನ್ನು ಮಾತಾಡೋಣ ಮುಂದಿನ ದಿನಗಳಲ್ಲಿ. ಇಷ್ಟು ಸಮಯ ಕೊಟ್ಟಿದ್ದೀರಾ ಲಕ್ಷ್ಮೀನಾರಾಯಣ್ ಜಿ, ಥ್ಯಾಂಕ್ ಯು ಸೋ ಮಚ್. ನೀವು ಮಾಡುವಂಥ ಎಲ್ಲ ಪ್ರಾಜೆಕ್ಟ್ಸು, ಎಲ್ಲ ಯೋಜನೆಗಳು, ಎಲ್ಲ ಕೆಲಸಗಳು ನೃತ್ಯ ಕ್ಷೇತ್ರದಲ್ಲಿ, ಸಂಸ್ಕೃತ ಕ್ಷೇತ್ರದಲ್ಲಿ, ಎಜುಕೇಷನ್ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ನಿಮಗೆ ಎಲ್ಲ ಯಶಸ್ಸನ್ನು ತರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ನೀವು ನೋಡಿದ್ರಿ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಜೀನಾ ಅವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ 2 ಸ್ನಾತಕೋತ್ತರ ಪದವಿ, 1 ಡಾಕ್ಟರೇಟ್ ಮತ್ತು ಈಗ 3ನೇ ಸ್ನಾತಕೋತ್ತರ ಪದವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಷ್ಟಲ್ಲದೆ ದೊಡ್ಡ ದೊಡ್ಡ ನೃತ್ಯ ಸಂಯೋಜನೆಗಳನ್ನು ಮಾಡಿದ್ದಾರೆ, ನಿರ್ಮಾಣಗಳನ್ನು ಮಾಡಿದ್ದಾರೆ. ಅಲ್ಲದೆ 100,000 ವಿದ್ಯಾರ್ಥಿನಿಯರಿಗೆ ನೃತ್ಯ ತರಬೇತಿಯನ್ನು ಕೂಡ ನಿಸ್ವಾರ್ಥವಾಗಿ ನೀಡ್ತಾ ಇದ್ದಾರೆ. ಅಲ್ಲದೆ ಈ ಗುರು ಶಿಷ್ಯ ಪರಂಪರೆಯನ್ನು ಬಹಳ ಸೊಗಸಾಗಿ ಅವರು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವರಿಂದ ಕಲಿಯುವಂಥದ್ದು, ಅದರಲ್ಲೂ ಯುವ ಪೀಳಿಗೆಗೆ ಕಲಿಯುವಂಥದ್ದು ಬಹಳಷ್ಟು ಇದೆ. ಅವರನ್ನು ಇವತ್ತು ನಿಮಗೆ ಪರಿಚಯ ಮಾಡಿಸಿದಂಥ ಸಂತೋಷ ನನಗೂ ಇದೆ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.